ನಮಸ್ಕಾರ. ನಮಸ್ಕಾರ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯ 11ನೇ ಅಧ್ಯಾಯದಲ್ಲಿ 162ನೇ ಶ್ಲೋಕದಿಂದ ಆರಂಭ. ಅಥ ಕುಂತಿ ದತ್ತ ಸ ಪಾಂಡೋಃ ಸಹ ಅಪ್ಯೇತಯಾ ಚಿರಂ ರೇಮೆ ಶೂದ್ರಾತ್ ಶೂದ್ರ್ಯಾಂ ಜಾತಾಂ ವಿದುರಃ ಅವಹತ್ ಆರುಣಿಂ ಗುಣಾಢ್ಯಾಂ ಸಹ ಎಂಬುದಾಗಿ ಹೇಳ್ತಾರೆ. ಏನ್ ಅಭಿಪ್ರಾಯ ಅಂತಂದ್ರೆ, ಸೂರ್ಯನ ಅನುಗ್ರಹವಾಗಿರ್ತಕ್ಕಂಥದ್ದು. ಸೂರ್ಯನ ಅನುಗ್ರಹದಿಂದ ಕುಂತಿ ದೇವಿಗೆ ಸೂರ್ಯನೇ ಒಂದು ರೂಪದಿಂದ ಬಂದ. ಅವನೇ ತಾನು ಸಾಕ್ಷಾತ್ಕರಣ ವಸುಶೇಷ ಅಂತ ಹೆಸರು. ಇಲ್ಲಿ ನೀವು ಚಂದ ಜ್ಞಾಪಕ ಇಟ್ಟಬೇಕಾದ್ದೇನು ಅಂದ್ರೆ, ದೇವತಾ ಸೃಷ್ಟಿಯ ಇರ್ತಕ್ಕಂಥದ್ದು, ದೇವತೆಗಳು ಹುಟ್ಟತಕ್ಕಂಥದ್ದು, ನಾವು ಹುಟ್ಟತಕ್ಕಂಥದ್ದಕ್ಕೂ ಬಂದು ಕಂಪೇರ್ ಮಾಡಬಾರದು. ಎದಕ್ಕೆಂದ್ರೆ ಈಗ ಒಂದು ನಿಮಿಷ ಇದರಲ್ಲಿ ಚಂದ ಯೋಚನೆ ಮಾಡಿ ನೋಡ್ರಿ. ಕುಂತಿಯ ಇರ್ತಕ್ಕಂಥ ಅವಳು ನಮ್ಮ ತಾಯಿ ಹಂಗೆ ಅವಳು ಗರ್ಭವತಿಯಾಗಿ ಆಗಿ ಆಮೇಲೆ ಸೂರ್ಯನ ಇರ್ತಕ್ಕಂಥ ಕೂಸು ಹುಟ್ಟಿದ ಅಂತಂದ್ರೆ ಕುಂತಿ ಭೋಜ ತಿಳಿಯೋದಿಲ್ಲ. ತಂದೆ ಕಾಯ್ತಾರೆ, ನಿಂಗೆ ಮದುವೆ ಮಾಡಲ್ಲವಲ್ಲಮ್ಮ, ಅದ್ರೊಳಗೆ ಹೆಂಗ್ ನೀ ಗರ್ಭವತಿ ಆದಿ, 9 ತಿಂಗಳು ಗರ್ಭವತಿ ಆದಲ, ಆಮೇಲೆ ಹಡದಲ, ಈ ಕ್ವಶನ್ ಎಲ್ಲ ಇಲ್ಲವೇ ಇಲ್ಲ. ಸೂರ್ಯನ ಅನುಗ್ರಹವಾಗಿರ್ತಕ್ಕಂಥದ್ರಿಂದ ಸೂರ್ಯನೇ ಒಂದು ರೂಪದಿಂದ ಮಗನಾಗಿ ಬಂದು, ಮತ್ತು ಅದೇ ಸೂರ್ಯನ ಇರ್ತಕ್ಕಂಥವ ಅಲ್ಲ ಹೇಳ್ತಾರೆ ಏನಂದ್ರೆ, ಅವನ ಅನುಗ್ರಹದಿಂದ ಕರ್ಣಸ್ಯ ಉತ್ಪತ್ತಿ ಅನಂತರಂ ಕುಂತಿಯು ಸಹ ಪಾಂಡವೋ ದತ್ತ, ತಿರುಗುವಳಿಯೇ ಒಂದು ಕನ್ಯಾವಸ್ಥಾವ ಇರ್ತಕ್ಕಂಥದ್ದೇ ಅನುಗ್ರಹ ಇರ್ತಕ್ಕಂಥದ್ದು ಮಾಡಿದ. ಆಗ ಕುಂತಿಯ ಇರ್ತಕ್ಕಂಥವಳು ಪಾಂಡುರಾಜನ ಇರ್ತಕ್ಕಂಥವನ್ನ ಮಹಿಳುವೆ ಮಾಡಿಕೊಂಡು ಬಹುಕಾಲವ ಇರ್ತಕ್ಕಂಥದ್ದು ಸಂತೋಷವಾಗಿದ್ರು. ಅದಕ್ಕಾಮೇಲೆ ನೀವು ನೋಡಿರಿ ಅಂದ್ರೆ ಶೂರಾತ್, ಆ ಶೂರರಾಜ ವಸುದೇವನ ತಂದೆಯ ಇರ್ತಕ್ಕಂಥವ ಶೂರರಾಜ. ಶೂರರಾಜನ ಇರ್ತಕ್ಕಂಥವ ಒಂದು ಶೂದ್ರ ಸ್ತ್ರೀಯ ಇರ್ತಕ್ಕಂಥವ್ದು, ಅದು ಆ ಕಾಲದಲ್ಲಿ ಉಂಟು. ಶೂದ್ರ ಸ್ತ್ರೀಯ ಇರ್ತಕ್ಕಂಥವನ್ನ ಮದುವೆ ಮಾಡಿಕೊಂಡಿದ್ದ. ಅವಳಿಲ್ಲಿ ಹುಟ್ಟಿರ್ತಕ್ಕಂಥವಳು ಆರುಣಿ ಅಂತಿದ್ಲು. ಒಳ್ಳೆ ಪರಮ ಪವಿತ್ರವಾಗಿರ್ತಕ್ಕಂಥವಳು. ಆರುಣಿಯ ಇರ್ತಕ್ಕಂಥವ ಸೂರ್ಯರಾಜನ ಮಗಳ ಇರ್ತಕ್ಕಂಥವಳನ್ನ ವಿದುರ್ನ ಇರ್ತಕ್ಕಂಥವನಿಗೆ ಮದುವೆ ಆಯ್ತು. ಅದ ಕಾರಣ ಪಾಂಡುರ್ ನೀವು ಮೊದಲು ನೋಡಿರಿ, ಧೃತರಾಷ್ಟ್ರ ಮಹಾರಾಜನ ಇರ್ತಕ್ಕಂಥವನಿಗೆ ಗಾಂಧಾರಿಯ ಇರ್ತಕ್ಕಂಥದ್ದು ಮದುವೆ ಆಯ್ತು. ಪಾಂಡುರಾಜನಿಗೆ ಕುಂತಿಯ ಇರ್ತಕ್ಕಂಥದ್ದು ಮದುವೆ ಆಯ್ತು. ಈಗ ವಿದುರ್ನ ಇರ್ತಕ್ಕಂಥವನಿಗೆ ಆರುಣಿ ಎಂಬವಳ ಇರ್ತಕ್ಕಂಥವ್ರ ಮದುವೆ ಆಯ್ತು ಅಂತ ಹೇಳಿ 3 ಜನ ಅಣ್ಣ ತಮ್ಮಂದಿರ ಇರ್ತಕ್ಕಂಥವ್ರಿಗೂ ಮದುವೆ ಆಯ್ತು ಅಂತ ಹೇಳಿ, ಅದಕ್ಕಾಮೇಲೆ ಇನ್ನೊಂದು ವಿಷಯ ಹೇಳ್ತಾರೆ. ಏನು ಅಂತಂದ್ರೆ, ಅದ ಋತಯಾನ ನಾಮ ರಾಜ ಮದ್ರದೇಶ ಶಕ್ರತುಲ್ಯ ಪುತ್ರಾರ್ಥಿ ಕನ್ಯಾರತ್ನಂ ಚಾಪ್ತಂ ಚಕ್ರೇ ಬ್ರಾಹ್ಮ್ಯಂ ತಯೋಹು ವರಂ ತಪ ಚಾಪ. ಮಧು ಇದು ಯಾಕೆ ಹೇಳ್ತಾನೆ ಅಂದ್ರೆ, ಈ ಭಾರತದಲ್ಲಿ ಬರ್ತಕ್ಕಂಥವ್ರೆಲ್ಲ ಸ್ವರೂಪದಲ್ಲಿ ಯಾರು, ಯಾವ ದೇವತೆ, ಯಾವ ಗಂಧರ್ವ, ಏನು ತಪಸ್ಸಂತ ಆಯ್ತು ಎಂಬ ಅದನ್ನ ತಿಳ್ಕೊಂಡು ಮಹಾಭಾರತ ಓದಿರಿ ಅಂತಂದ್ರೆ, ಮಹಾಭಾರತ ಓದಿದ್ದಕ್ಕೆ ಪುಣ್ಯ ಬರೋದು. ಅದಕ್ಕೆ ಉಪಕಾರ ಮಾಡಿದವರು ತಾನು ನಮ್ಮ ಆಚಾರ್ಯರ ಇರ್ತಕ್ಕಂಥವ್ರು. ಆದ ಕಾರಣ ಈಗ ಏನು ಅಂತಂದ್ರೆ, ಮದ್ರ ರಾಜನ ಇರ್ತಕ್ಕಂಥವ, ಮದ್ರ ದೇಶದಲ್ಲಿ ರಾಜನ ಇರ್ತಕ್ಕಂಥವ ಋತಯಾನ ಅಂತ ಹೆಸರು. ಅವ ಬಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ತಪಸ್ವಾಗಿರ್ತಕ್ಕಂಥ ಮಾಡಿದ. ಬ್ರಹ್ಮದೇವರಿಗೆ ತಪಸ್ಸು ಮಾಡಿ ನಂಗೊಂದು ಮಗನ ಇರ್ತಕ್ಕಂಥ ಹುಟ್ಟಬೇಕು, ಬರಬೇಕು, ಅವ ಇಂದ್ರ ದೇವರಂಗ್ ಇರ್ಬೇಕು, ಒಂದು ಪುತ್ರಿಯ ಇರ್ತಕ್ಕಂಥ ಅವಳು ಇರ್ಬೇಕು, ಅವಳು ಒಳ್ಳೆ ರತ್ನವಂಗ್ ಇರ್ತಕ್ಕಂಥ ಪುತ್ರಿಯ ಇರ್ತಕ್ಕಂಥದ್ದು ನಂಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿದ. ಆಗ ಆ ಮಗನ ಇರ್ತಕ್ಕಂಥ ಯಾರು ಹಂಗೆ ಅಂತಂದ್ರೆ ನೋಡ್ರಿ, ಪ್ರಹ್ಲಾದ ಅವರಜ. ಪ್ರಹ್ಲಾದ ಅವರಜ ಅಂದ್ರೆ ತಮ್ಮಂತ. ಪ್ರಹ್ಲಾದ ರಾಜರ ತಮ್ಮಂದ್ರ ಇರ್ತಕ್ಕಂಥ ಯಹ ಸಹಲ್ಲಾದು ನಾಮತು ಹರೇರ್ ಭಕ್ತ, ಪರಮಾತ್ಮನಲ್ಲಿ ಒಳ್ಳೆ ಭಕ್ತಿ ಮಾಡಿರ್ತಕ್ಕಂಥವ್ರು ಸಹಲ್ಲಾದ ರಾಜರು ಎಂಬುದಾಗಿರ್ತಕ್ಕಂಥವ್ರು, ಪ್ರಹ್ಲಾದನ ತಮ್ಮನ ಇರ್ತಕ್ಕಂಥವ್ರು. ಇದು ಕೃತಿಯುಗದಲ್ಲಿ ನಡೆದಿರ್ತಕ್ಕಂಥದ್ದು. ಈಗ ನಾವು ಬಂದು ದ್ವಾಪರ ಯುಗ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ತಿರುಗುವವರು ಹುಟ್ಟಿದ್ದಾರೆ. ಆ ಸಹಲ್ಲಾದರ ಇರ್ತಕ್ಕಂಥವ್ರು ಸಹ ಅಭೂತ್ ಬ್ರಹ್ಮವರಾಂತೆ ವಾಯೋಹೋ ಆವೇಶಕ್ ಸುತೋ ರಾಜ್ಯ. ಅವರು ಬಂದು ಆ ಸಹಲ್ಲಾದ ರಾಜರ ಇರ್ತಕ್ಕಂಥವ್ರು ಈಗ ಬ್ರಹ್ಮದೇವರು ಕೊಟ್ಟ ವರವ ಇರ್ತಕ್ಕಂಥದ್ದು ಋತಯಾನ ರಾಜನಿಗೆ ಕೊಟ್ಟ ಪ್ರಕಾರವಾಗಿ ಅವರು ಅವನ ಪುತ್ರನಾಗಿ ಬಂದರು. ಅವರಲ್ಲಿ ಬಂದು ಏನು ಅಂತಂದ್ರೆ, ವಾಯುದೇವರ ಆವೇಶವಾಗಿರ್ತಕ್ಕಂಥದ್ದು ಇತ್ತು, ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಸುತೋ ರಾಜ್ಯ ಸಹ ಮರುತಾವೇಶಾತ್ ಮತ್ತು ಪೃಥಿವ್ಯಾಂ
ಬಲಾದಿಕೋ ಬಭೂತ್ ಭೂ ಭರತಃ ಚ ಧಾತು. ಬ್ರಹ್ಮದೇವರ ವರವಾಗಿರ್ತಕ್ಕಂಥದ್ದು, ವಾಯುದೇವರ ಆವೇಶವಾಗಿರ್ತಕ್ಕಂಥದ್ದು. ಇಷ್ಟಿದ್ದ ಪ್ರಯುಕ್ತ ಅವರು ಬಂದು ವಿಶೇಷ ತುಂಬಾ ಬಲಶಾಲಿಯಾಗಿರ್ತಕ್ಕಂಥವರ ಇದ್ರು. ಅವರ ಹೆಸರು ಏನು ಅಂದ್ರೆ ಶಲ್ಯ. ಶಲ್ಯ ರಾಜ. ಶಲ್ಯ ಅಂತಂದ್ರೆ ಬಾಣ ಅಂತ ಅರ್ಥ. ಹಂಗಂದ್ರೆ ವಿರೋಧಿಗಳಿಗೆ ಬಾಣವಂಗ ಇರ್ತಕ್ಕಂಥವ್ರು, ಏರೋವಂಗ ಇರ್ತಕ್ಕಂಥವ್ರು. ಶಲ್ಯ ಅಂದ್ರೆ ಏರೋ ಅಂತ ಅರ್ಥ. ಏರೋವಂಗ ಇರ್ತಕ್ಕಂಥವ್ರು. ಶಲ್ಯ ನಾಮ ಅಖಿಲ ಶತ್ರು ಶಲ್ಯ ಬಭೂವ ಕನ್ಯಾಶ್ಚ ಮಾದ್ರಿ ನಾಮ್ನಿ. ಇದಕ್ಕೆಂದ್ರೆ ಮಾದ್ರಿ ಎಂಬವಳು ಅವ ಕನ್ಯಾವ ಇರ್ತಕ್ಕಂಥ ರತ್ನ ಹುಟ್ಟಿರು. ಆ ಮಾದ್ರಿಯ ಇರ್ತಕ್ಕಂಥವಳದನ್ನ ಪಾಂಡುರಾಜನ ಇರ್ತಕ್ಕಂಥವ ಮದುವೆ ಮಾಡ್ಕೊಂತಾನ ಅಂತ ಮುಂದೆ ಬರುತ್ತೆ. ಆದ ಕಾರಣ ನೀವೀಗ ನೋಡಿರ್ತಕ್ಕಂಥದ್ದಲ್ಲಿ ಚತುರ್ಮುಖ ಬ್ರಹ್ಮದೇವರು ವರದಿಂದ ಋತಯಾನ ಎಂಬ ರಾಜನಿಗೆ ಮಗನಾಗಿ ಪ್ರಹ್ಲಾದ ರಾಜರ ತಮ್ಮನಾಗಿರ್ತಕ್ಕಂಥ ಸಹಲ್ಲಾದ ರಾಜರ ಇರ್ತಕ್ಕಂಥವ್ರು ಹುಟ್ಟಿರು. ಅವರ ಹೆಸರು ಶಲ್ಯ ಎಂಬುದ ಇರ್ತಕ್ಕಂಥವ್ರ ಹೆಸರು. ಮತ್ತು ಆ ಹೆಣ್ಣು ಕೂಸುವ ಇರ್ತಕ್ಕಂಥದ್ದು ಹುಟ್ಟಿದ್ದು ಆ ರಾಜನಿಗೆ ಹುಟ್ಟಿದ್ದು ಅಂತಂದ್ರೆ ಮಾದ್ರಿಯ ಎಂಬ ಇರ್ತಕ್ಕಂಥವಳು ಹುಟ್ಟಿಳು. ಆಗ ಈ ಮಾದ್ರಿ ದೇವಿಯ ಇರ್ತಕ್ಕಂಥವಳು ಒಂದು ಪೂರ್ವ ಜನ್ಮದಲ್ಲಿ ಪಾಂಡುರಾಜನಿಗೆ ಹೆಂಡತಿಯ ಇರ್ತಕ್ಕಂಥವಳು ತಾನೆ. ಅವಳಿಗೆ ತಿರುತಿ ಅಂತ ಹೆಸರು. ಆ ತಿರುತಿಯ ಇರ್ತಕ್ಕಂಥ ಅವಳೇ ತಾನೆ ಈಗ ಮಾದ್ರಿಯಾಗಿ ಹುಟ್ಟಿದ್ದಾಳೆ. ಪಾಂಡುರಾಜನಿಗೆ ಹೆಂಡತಿಯಾಗಿ ಅವ ಪಾಂಡುರಾಜನ ಇರ್ತಕ್ಕಂಥವ ಅವಳನ್ನ ಮದುವೆ ಮಾಡ್ಕೊಂಡ. ಶಲ್ಯರಾಜನ ಇರ್ತಕ್ಕಂಥವ ಒಳ್ಳೆ ಶಾಸ್ತ್ರದಲ್ಲಿ ತುಂಬಾ ನಿಪುಣನ ಇರ್ತಕ್ಕಂಥವ. ಮತ್ತು ಅವ ಬಂದು ಅಸ್ತ್ರಶಸ್ತ್ರ ವಿದ್ಯಾವಲ್ಲಿ ನಿಪುಣನ ಇರ್ತಕ್ಕಂಥವ. ವಿಚಿತ್ರ ಬಲಶಾಲಿಯ ಇರ್ತಕ್ಕಂಥವ. ಅವ ತನ್ನ ರಾಜ್ಯ ತಂದೆಯ ಇರ್ತಕ್ಕಂಥದ್ದು ಅವನೇ ರಾಜ್ಯವ ಇರ್ತಕ್ಕಂಥದ್ದನ್ನ ತುಂಬಾ ಚೆಂದಾಗಿ ಪರಿಪಾಲನೆ ಇರ್ತಕ್ಕಂಥದ್ದು ಮಾಡಿ ಜನಗಳನ್ನ ರಕ್ಷಣೆ ಮಾಡ್ತಾ ಇದ್ದ ಎಂಬುದಾಗಿರ್ತಕ್ಕಂಥದ್ದು ಹೇಳ್ತಾರೆ. ಅದಕ್ಕೆ ಆಮೇಲೆ ಅದು ಅಂಗನ ಅಭಾಪ್ಯ ತದ್ವಯಂ ಪಾಂಡುಸ್ತು ಭೋಗಾನೆ ಭುಭುಜೆ ಯಥೇಷ್ಟತಃ. ಆಗ ಪಾಂಡುರಾಜನ ಇರ್ತಕ್ಕಂಥವ ಈ ಎರಡ ರತ್ನ, ಕುಂತಿ ಎಂಬ ಒಂದು ರತ್ನ ಮತ್ತು ಮಾದ್ರಿ ಎಂಬ ರತ್ನ, ಇವರಿಬ್ಬರನ್ನು ಮದುವೆ ಮಾಡಿಕೊಂಡು ತುಂಬಾ ಸಂತೋಷದಿಂದ ಬಹುಕಾಲವಾಗಿದ್ದು ಧರ್ಮ ಮಾರ್ಗದಲ್ಲಿ ರಾಜ್ಯವಾಗಿರ್ತಕ್ಕಂಥ ಅದನ್ನ ಪರಿಪಾಲನೆ ಮಾಡ್ತಾ ಇದ್ದ. ಒಂದು ವೇಳೆ ಕೂಡ ಅವರ ಅಣ್ಣನ ಇರ್ತಕ್ಕಂಥವ ಧೃತರಾಷ್ಟ್ರನ ಮಾತಿಗೆ ಮೀರಿ ನಡ್ಕೊಂಡವನಲ್ಲ. ಅಣ್ಣಗೆ ಕಳೆಗಿರ್ತಕ್ಕಂಥವ ಅವ ಬಂದು ಈ ಪ್ರಕಾರವಾಗಿದ್ದ. ಮತ್ತು ಬಿದುರ್ನ ಇರ್ತಕ್ಕಂಥವ ಏನು ಉಪದೇಶ ಮಾಡ್ತಾನೆಯೋ ಅಡ್ವೈಸ್ ಮಾಡ್ತಾನೆಯೋ ಅದ್ರ ಪ್ರಕಾರವಾಗಿ ಪಾಂಡುರಾಜ ರಾಜ್ಯನ ಪರಿಪಾಲನೆ ಮಾಡಿದ ಅಂತಂದ್ರೆ ಅಣ್ಣನಿಗೆ ಒಬ್ಬ ಕಳೆಗಿಟ್ಟುಕೊಂಡು ಬಿದುರನ್ನ ಅಡ್ವೈಸ್ ಪ್ರಕಾರವಾಗಿ ಪಾಂಡುರಾಜನ ಇರ್ತಕ್ಕಂಥವ ಮಾಡ್ತಾ ಇದ್ದ ಎಂಬುದಾಗಿರ್ತಕ್ಕಂಥದ್ದು. ಈ ಶಲ್ಯರಾಜನ ಗುರ್ತ ಹೇಳೋ ವೇಳೆ ಒಂದು ವಿಷಯ ನಾನು ನಿಮಗೆ ಹೇಳ್ತೇನೆ. ಮುಖ್ಯವಾದ ಏನು ಅಂತಂದ್ರೆ ದುರ್ಯೋಧನ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥೋ ಕೀಚಕ ಪಂಚಮೋ ನಾನು ಶುಶ್ರಮ ಅಂತ ಹೇಳ್ತಾನೆ. ಇದು ಯಾವಾಗ ಅಂತಂದ್ರೆ ಮಧು ಇದು ಬಂದು ವಿರಾಟ ಪರ್ವ ಅಂತಂಬದು ಇಲ್ಲಿ ಸೌತ್ ಇಂಡಿಯಾದಿ ಇರ್ತಕ್ಕಂಥದ್ದು. ವಿರಾಟ್ ರಾಜ ದಾರಾಪುರದತ್ತಲಿ ಅಂತ ಹೇಳ್ತಾರೆ. ಅದಕ್ಕೆ ಇಂಡಿಕೇಶನ್ ಎಲ್ಲ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಆದ ಕಾರಣ ಆ ವಿರಾಟ ರಾಜನ ಇರ್ತಕ್ಕಂಥ ಅವನ ಒಂದು ಇರ್ತಕ್ಕಂಥವಳು ಅಲ್ಲಿ ಅವರ ಅರಣ್ಮನೆಯಲ್ಲಿ ಇವರು ಅಜ್ಞಾತವಾಸವ ಇರ್ತಕ್ಕಂಥದ್ರಲ್ಲಿ ಇದ್ರು. ಅಜ್ಞಾತವಾಸವ ಇರ್ತಕ್ಕಂಥದ್ದು ಕಂಡೀಷನ್ ಏನಂತಂದ್ರೆ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಬಾರ್ದು. 1 ವರ್ಷ ದಿನ ಪಂಚಪಾಂಡವರು ಎಂಬುದು ಯಾರಿಗೂ ತಿಳಿಬಾರ್ದು, ಮುಖ್ಯವಾಗಿ ನಮಗ ತಿಳಿಬಾರ್ದು ಅಂತ ಕಂಡೀಷನ್ ಹಾಕಿದ್ದ ಇವ ದುರ್ಯೋಧನ. ಒಂದು ವೇಳೆ 1 ವರ್ಷದೊಳಗೆ ನೀವು ಪಾಂಡವರು ಎಂಬುದು ನಮಗೆ ತಿಳಿದೋಯ್ತು ಅಂತ ಅಂದರೆ ತಿರುಗು 12 ವರ್ಷ ನೀವು ಬಂದು ವನವಾಸಕ್ಕೆ ಹೋಗ್ಬೇಕು ಎಂಬತ್ತಾನೆ ನಡೆದ ಕಂಡೀಷನ್. ಆಗ ಏನಾಯ್ತು ಅಂದ್ರೆ ಈ ಕೀಚಕ ಅಂತ ಆ ವಿರಾಟ್ ರಾಜನ ಬಾಮೈದನ ಇರ್ತಕ್ಕಂಥವ ಅವನ್ನ ಭೀಮಸೇನ ದೇವರು ಭೀಮಸೇನ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ. ಇದು ಸಂಹಾರ ಮಾಡಿದ ಅಂತಂಬದು ಈ ನ್ಯೂಸ್ ಈ ಸೌತ್ ಇಂಡಿಯಾ ಹೇಳ್ತಾ ಇದ್ದಾನೆ. ಅದು ಹಸ್ತಿನಾಪುರ ಅಂಬದು ಡೆಲ್ಲಿ ಹತ್ತಲಿ ಇರ್ತಕ್ಕಂಥದ್ದು. ಅಲ್ಲಿ ಹೋಗಿ ದುರ್ಯೋಧನಕ್ಕೆ ಮೀರ್ ಬೀಳೋನೆ ತುಂಬಾ ನೆಗದಾಮ. ಏನಕ್ಕೆಂದ್ರೆ ಕೀಚಕ ದುರ್ಯೋಧನ ಎಲ್ಲ ಬಂದು ಅಂತಂತಂಸಿ ಹೋಗ್ತಕ್ಕಂಥ ಅವ್ರು ತಾನೆ ಇದ್ರು ನೆಗದ ಅಂತ. ಯಾಕೆ ತುಂಬಾ ನೆಗದ ಸಂತೋಷ ಪಟ್ಟ ಅಂತಂದ್ರೆ ಈಗ ಬಂದು ಇನ್ನು 1 ವರ್ಷ ಆಗಲ್ಲ ಆ ಶ್ಲೋಕ ಬಂದು ಭೀಮಸೇನ ದೇವರ ಭೀಮಸೇನ ತಾನೆ ಕೀಚಕನ ಕೊಂದಿರ್ಬೇಕು ಅಂತ ಹೇಳ ವೇಳೆ ಹೇಳಿದ ಶ್ಲೋಕ ತಾನಿದು. ಭೀಮಶ್ಚ ಬಲಭದ್ರಶ್ಚ ಮದ್ರಾಜಶ್ಚ ವೀರ್ಯವಾನ್ ಚತುರ್ಥೋ ಕೀಚಕ ಪಂಚಮೋ ನಾನು ಶುಶ್ರಮ. ಈ ಶ್ಲೋಕಕ್ಕೆ ಏನ್ ಅರ್ಥ ಅಂತಂದ್ರೆ ಮೊದಲು ಬಂದು ಭೀಮ ವಿಚಿತ್ರ ಬಲಶಾಲಿ, ಅದಕ್ಕೆ ಆಮೇಲೆ ಬಲಭದ್ರ ಹಂಗಂತಂದ್ರೆ ಬಲರಾಮ್ ದೇವರ ಇರ್ತಕ್ಕಂಥವ್ರು, ಅದಕ್ಕೆ ಆಮೇಲೆ ಮದ್ರ ರಾಜ ಅಂತಂದ್ರೆ ಈ ಶಲ್ಯ ರಾಜನ ಇರ್ತಕ್ಕಂಥವ 3 ಜನ. ಚತುರ್ಥೋ ಕೀಚಕ
4ನೇದು ಕೀಚಕ ಎಂಬುದಾಗಿರ್ತಕ್ಕಂಥದ್ದು. ಇಂಥ ಮರಿ 5ನೇ ಬಲಶಾಲಿಯಾಗಿರ್ತಕ್ಕಂಥದ್ದನ್ನೇ ನಾ ಕೇಳಿದ್ದಿಲ್ಲ. ಈಗ ಬಲರಾಮನ ಇರ್ತಕ್ಕಂಥ ದ್ವಾರಕಾಲಿದ್ದಾನ, ಶಲ್ಯರಾಜನ ಇರ್ತಕ್ಕಂಥ ಮಧ್ಯ ದೇಶದಲ್ಲಿದ್ದಾನ. ಆದ ಕಾರಣ ಬೈ ಪ್ರಾಸೆಸ್ ಆಫ್ ಎಲಿಮಿನೇಷನ್ ಬಂದು ಕೀಚಕ ಹೋಗ್ಟ ಅಂತಂದ್ರೆ ಅವನ ಕೊಂದಿರ್ತಕ್ಕಂಥದ್ದು ಭೀಮತಾನ್ ಕೊಂದಿರ್ಬೇಕು. ಆದ ಕಾರಣ 1 ವರ್ಷದೊಳಗೆ ಭೀಮ ಪಂಚಪಾಂಡವರ ಇರ್ತಕ್ಕಂಥವ್ರು ಎಲ್ಲಿದ್ದಾರೆ ಎಂಬುದು ಬಂದುಬಿಟ್ಟು, ಆದ ಕಾರಣ ಅಜ್ಞಾತವಾದ ಇನ್ಕಾಗ್ನಿಟೋ ಪೂರ್ತಿ ಆಗಲ್ಲ. ತಿರುಗು ಅವರು ಬಂದ್ರೆ ತಿರುಗು 12 ವರ್ಷ ಅವರನ್ನ ಕಳಿಸ್ಬೇಕು ವನವಾಸಕ್ಕೆ ಅಂತ ಅಂಬೋದಕ್ಕೋಸ್ಕರವಾಗಿ ಭೀಮ ಹಿಮ ದುರ್ಯೋಧನ ನಗದ. ಆಗ ಕೃಷ್ಣ ಪರಮಾತ್ಮ ಬಂದು, ನಾನು ಹೆಚ್ಚು ಹೇಳೋದಿಲ್ಲ ಇದರಲ್ಲಿ, ಕೃಷ್ಣ ಪರಮಾತ್ಮ ಬಂದು ಹೇಳಿದ 1 ವರ್ಷ 4 ದಿನ ಆಯ್ತಪ್ಪ ಅಂತ ಹೇಳಿ, ನೀವು ಪಂಚಾಂಗ ತೆಗೆದು ನೋಡ್ರಿ ಅಂದ್ರೆ ಚಾಂದ್ರಾಯಣ ಚಂದ್ರನ ರೂಟ್ ಪ್ರಕಾರವೇ ಇರೋದು, ಸೂರ್ಯನ ರೂಟ್ ಪ್ರಕಾರವೇ ಇರೋದು. ಆದ ಕಾರಣ ನೀವು ನೋಡ್ರಿ ಅಂದ್ರೆ ಸೂರ್ಯನ ರೂಟ್ ಆಗಿರ್ತಕ್ಕಂಥದ್ದು ದೊಡ್ಡದಾ ಇರೋದು, ಚಂದ್ರನ ರೂಟ್ ಕಮ್ಮಿ ಇರೋದು. ಅದಕ್ಕೋಸ್ಕರ ತಾನೇ ಮಧು 4 ವರ್ಷಕ್ಕೊಂದ್ಸಾರಿ 1 ತಿಂಗಳು ಅಧಿಕ ಮಾಸ ಅಂತ ಬರುತ್ತೆ, ಕಾಂಪನ್ಸೇಟ್ ಮಾಡಕ್ಕೆ ಅಧಿಕ ಮಾಸಕ್ಕೆ ಬರೋದ ಕಾರಣ. ಆಗ ಚಾಂದ್ರಾಯಣ ಪ್ರಕಾರವಾಗಿ 1 ವರ್ಷ 4 ದಿನ ಆಯ್ತು. ಆದ ಕಾರಣ ಅವರ ತಿರುಗು ಕಳಿಸ್ಲಕ್ ಬಿಡಿಲಾರ್ದು ಅಂತಂಬುದು ಅದು ನಿಮಗೆ ಭಾರತ ಬರಾವಳ ನಾನು ಡೀಟೈಲ್ ಹೇಳ್ತೇನೆ. ಈಗ ಮಧ್ಯರಾಜ್ಯನ ಇರ್ತಕ್ಕಂಥ ನಿಮಗೆ ಅದಕ್ಕೋಸ್ಕರ ಈಗ ಹೇಳಿ ಈ ವಿಷಯವನ್ನ ಜ್ಞಾಪಕ ಇಟ್ಟಬೇಕು. ಅದಕ್ಕೆ ಆಮೇಲೆ ಭೀಷ್ಮಾಚಾರ್ಯರು ಎಲ್ಲಾರ್ಕಿಂತ ದೊಡ್ಡವರಾಗಿರ್ತಕ್ಕಂಥವ್ರು. ಅವ್ರು ಏನ್ ಮಾಡಿರು ಅಂತಂದ್ರೆ, ಭೀಮೋಪಿ ರಾತ್ರಿ ಧೃತರಾಷ್ಟ್ರಮೇ ರಾಜ್ಯ ಸಂಸ್ಥಾಪ್ಯ ಪಾಂಡುಂ ಯುವರಾಜಮೇವ ಚಕ್ರೆ ತಥಾ ಅಂದ ಇತಿ ಸ್ಮ ರಾಜಂ ಚಕಾರ ನ ವಿಸೌ ಅಕರೋಚ ಪಾಂಡು. ಭೀಷ್ಮಾಚಾರ್ಯರ ಇರ್ತಕ್ಕಂಥವ್ರು ಧೃತರಾಷ್ಟ್ರನ ಮಹಾರಾಜನಾಗಿ ಮಾಡಿ ಅವನಿಗೆ ಬಂದು ರಾಜ್ಯನ ಪರಿಪಾಲನೆ ಮಾಡ್ಬೇಕು ಅಂತ ಹೇಳಿರು. ಅವನಿಗೆ ಕಣ್ಣು ತಿಳಿಯದ ಪ್ರಯುಕ್ತ ಪಾಂಡುರಾಜನ ಇರ್ತಕ್ಕಂಥವನ ಯುವರಾಜನಾಗಿ ಮಾಡಿರು. ಆಮೇಲೆ ಧೃತರಾಷ್ಟ್ರ ಇರ್ತಕ್ಕಂಥವ್ರು ಏನ್ ಮಾಡು ಅಂದ್ರೆ, ನಾನು ರಾಜ್ಯ ಪರಿಪಾಲನೆ ಮಾಡೋದಿಲ್ಲ ಹಾಗೆ ಅಂತ ಭೀಷ್ಮಾಚಾರ್ಯರು ಹೇಳಿದ ಪ್ರಕಾರವಾಗಿ ಅವರ ಅಭಿಷೇಕ ಬರಲ್ಲ. ಆಗ ಪಾಂಡುರಾಜನ ಇರ್ತಕ್ಕಂಥವನ ಮೂಲವಾಗಿ ರಾಜ್ಯವನ್ನು ಪರಿಪಾಲನೆ ಮಾಡಿಸಿರು. ಅವ ದೊಡ್ಡವನ್ನ ಮರ್ಯಾದೆಗೆ ಮುಂದೆ ಇಟ್ಟುಕೊಂಡು, ಅದಕ್ಕೆ ಆಮೇಲೆ ಭೀಷ್ಮಾಂಬಿಕೆಯೋಕ್ತಿ ಪರಹ ಸದೈವ ಪಾಂಡು. ಅದಕ್ಕೆ ಆಮೇಲೆ ಹೇಳ್ತಾರೆ, ಈ ಪಾಂಡುರಾಜನ ಇರ್ತಕ್ಕಂಥವ ತುಂಬಾ ಧೈರ್ಯಶಾಲಿಯ ಇರ್ತಕ್ಕಂಥವ. ಅವ ಭೀಷ್ಮಾಚಾರ್ಯರು ಹೇಳಿದ ಮಾತಿನ ತಕೊಂಡು ಧೃತರಾಷ್ಟ್ರ ಇರ್ತಕ್ಕಂಥವನು ರಾಜ್ಯವನ್ನು ಪರಿಪಾಲನೆ ಇರ್ತಕ್ಕಂಥದ್ದು ಮಾಡಿದ. ಆ ಧೃತರಾಷ್ಟ್ರ ಇರ್ತಕ್ಕಂಥವ ಆ ಕಾಲದಲ್ಲಿ ಪಾಂಡುರಾಜನ ಮೂಲವಾಗಿ ಅನೇಕ ಯಜ್ಞ ಯಾಗಾದಿಗಳ ಇರ್ತಕ್ಕಂಥದ್ದು ಮಾಡಿ ಅನೇಕ ಸಂಪತ್ತ ಇರ್ತಕ್ಕಂಥದ್ದನ್ನ ಬ್ರಾಹ್ಮಣರಿಗೆ ಇತ್ಯಾದಿಗಳಿಗೆ ಓದಿದವರಿಗೆಲ್ಲ ಕೊಟ್ಟು ಚಂದಾಗಿ ರಾಜ್ಯವಾಗಿರ್ತಕ್ಕಂಥದ್ದು ಪರಿಪಾಲನಾ ಆಗ್ತಾ ಇತ್ತು. ಆಗ ವೇದವ್ಯಾಸ ದೇವರು ಏನ್ ಮಾಡಿರು ಅಂದ್ರೆ, ಇದಕ್ಕೆಂದ್ರೆ ಸಕಲವೂ ತಿಳಿದವರಾಗಿರ್ತಕ್ಕಂಥವ್ರು ಸರ್ವಜ್ಞರ ಇರ್ತಕ್ಕಂಥ ಪರಮಾತ್ಮ ನೈಷಾ ವಿರೋಧೆ ಕುರು ಪಾಂಡವಾನ ತಿಷ್ಠತಿ ಇತಿ ವ್ಯಾಸ ಉದೀರ್ಣ ಸದ್ಗುಣ. ಉದೀರ್ಣ ಔದಾರ್ಯ ಸದ್ಗುಣ ಇರ್ತಕ್ಕಂಥವ್ರು, ತಾಯಿ ಮೇಲೆ ವಿಶ್ವಾಸ ಇರ್ತಕ್ಕಂಥವ್ರು. ಆದ ಕಾರಣ ವೇದವ್ಯಾಸ ದೇವರು ಹೇಳಿರು, ಮುಂದೆ ಇಲ್ಲಿ ಪಾಂಡವರಿಗೂನು ಕೌರವರಿಗೂನು ಜಗಳವ ಇರ್ತಕ್ಕಂಥದ್ದು ಆಗ ಹೋಗುತ್ತೆ. ಆ ಕಾಲದಲ್ಲಿ ನೀವಿಲ್ಲಿ ಇರಬೇಡ್ರಿ ಎಂಬುದಾಗಿ ಹೇಳಿ ತಾಯಿಯ ಇರ್ತಕ್ಕಂಥ ಸತ್ಯವತಿ ದೇವಿಯನ್ನು ಕರ್ಕೊಂಡು ಬದರಿಕಾಶ್ರಮ ಇರ್ತಕ್ಕಂಥದಕ್ಕೆ ವೇದವ್ಯಾಸ ದೇವರು ಹೊರಟರು. ಆದ್ರೂ ಕೂಡ ಏನಾಯ್ತು ಅಂತಂದ್ರೆ, ಆದ್ರೂ ಕೂಡ ಸ್ವಮಾತರಂ ಸ್ವಾಶ್ರಮೇವೇ ನಿನ್ನೆ ಸ್ವನುಷೋ ತಸ್ಯ ಯಯುಹು ಸ್ವ ತ ಅನು. ಆದ್ರೂ ಕೂಡ ಸತ್ಯವತಿ ದೇವಿಯರು ಕೂಡ ಅವ್ರ 2 ಡಾಟರ್ ಸ್ವನುಷ, 2 ಡಾಟರ್ಸ್ ಇಲ್ಲ, ಅಂಬಿಕಾ ಅಂಬಾಲಿಕಾ ಅವರಿಬ್ರು ಮಾಡಿ ಸೇರಿಕೊಂಡು 3 ಜನ ವೇದವ್ಯಾಸ ದೇವರು ಬದರಿಕಾಶ್ರಮ ಇರ್ತಕ್ಕಂಥದ್ದಕ್ಕೆ ಹೋದರು. ಅಲ್ಲಿ ಸುತೋಕ್ತ ಮಾರ್ಗೇಣ ವಿಚಿತ್ಯ ತಮ್ಮ ಹರಿ, ಇದು ಮುಖ್ಯ. ಸುತೋಕ್ತ ಮಾರ್ಗೇಣ ವೇದವ್ಯಾಸ ದೇವರ ಇರ್ತಕ್ಕಂಥವ್ರು ಸತ್ಯವತಿ ದೇವಿಯರು ಎಷ್ಟು ಪುಣ್ಯ ಮಾಡಿದ್ದಾರೆ. ವೇದವ್ಯಾಸ ದೇವರ ಇರ್ತಕ್ಕಂಥವ್ರು ಮಾರ್ಗವೇ ಇರ್ತಕ್ಕಂಥದ್ದು ತೋರಿಸಿ ಉಪದೇಶವಾಗಿರ್ತಕ್ಕಂಥದ್ದು ಮಾಡಿ, ಅಮ್ಮ ನನ್ನೇ ಹರಿ ಅಂತ ಉಪಾಸನೆ ಇರ್ತಕ್ಕಂಥದ್ದು ಮಾಡು, ನಾನೇ ತಾನ್ ಬ್ರಹ್ಮ, ನಾನೇ ತಾನ್ ಜಗಜ್ಜನ್ಮಾದಿ ಕರ್ತ ಎಂಬುದಾಗಿ ಹೇಳಿ ಸುತಾತ್ಮನ ಬ್ರಹ್ಮತಯಾಚ ಸಾಯಯೌ ಅವರು ಬಂದು ಆ ಪ್ರಕಾರವಾಗಿ ಉಪಾಸನೆಯ ಇರ್ತಕ್ಕಂಥದ್ದು ಮಾಡಿ, ಅಥಾದೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತಾರಲ್ಲ ಆ ಪ್ರಕಾರವಾಗಿ ಗುಣಪರಿಪೂರ್ಣ ಇರ್ತಕ್ಕಂಥ ಪರಮಾತ್ಮನ ಕುರಿತು ವಿಚಾರವ ಇರ್ತಕ್ಕಂಥದ್ದು ಮಾಡಿ, ಭಕ್ತಿಯ ಇರ್ತಕ್ಕಂಥದ್ದು ಮಾಡಿ ಸತ್ಯವತಿ ದೇವಿಯರ ಇರ್ತಕ್ಕಂಥವ್ರು ಪರಂ ಪದಂ ವೈಷ್ಣವೇ ಎಂಬ ಹಾಗೆಂತಂದ್ರೆ ಕೃಷ್ಣ ಪ್ರಸಾದತಃ. ಹಾಗೆಂದ್ರೆ ವಾಸಿಷ್ಠ ಕೃಷ್ಣ ಅವ್ರ ವೇದವ್ಯಾಸ ದೇವರ ಪ್ರಸಾದದಿಂದ ಒಳ್ಳೆ ವಿಷ್ಣು ಲೋಕವಾಗಿರ್ತಕ್ಕಂಥದ್ದಕ್ಕೆ ಹೋಗಿ ಸೇರರು. ಅದೇ ಪ್ರಕಾರವಾಗಿ ಈ 2 ಸೊಸೆಯರ ಇರ್ತಕ್ಕಂಥವ್ರು
ಡಾಟೆಡ್ ಇಲ್ಲ ಬಂದು ಅವರಿಬ್ರು ಬಂದು ಸ್ವರ್ಗಲೋಕವಾಗಿರ್ತಕ್ಕಂಥದ್ದಕ್ಕೆ ಅವರು ಹೋಗಿ ಸೇರರು. ಮಾತಾ ಚ ಸಾ ವಿದುರಸ್ಯ, ಇಲ್ಲಿ ಒಂದು ಹೇಳ್ತಾರೆ, ಆ ವಿದುರನ ತಾಯಿಯ ಇರ್ತಕ್ಕಂಥ ಅವಳ ಕುರಿತು ತುಂಬಾ ಹೇಳ್ತಾರೆ. ಯಾಕೆಂದ್ರೆ ವಿದುರಸ್ಯ ಆಪಲೋಕಂ ವೈರಿಂಚಯುತಮೇವ ಗತಾಂ ವಿಷಾಂಸತೆ. ಆಗ ಅದೇ ಪ್ರಕಾರ ವಿದುರನ ತಾಯಿಯ ಇರ್ತಕ್ಕಂಥ ಅವಳು ಯಾವ ವಿಧವಾಗಿರ್ತಕ್ಕಂಥ ತಪ್ಪು ಇಲ್ಲ. ಅವಳು ಬಂದು ಪರಮಾತ್ಮನಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಭಕ್ತಿ ಮಾಡಿರ್ತಕ್ಕಂಥ ಅವಳು ಮತ್ತೆ ಏನ್ ಮಾಡಿದ್ರು ಅಂದ್ರೆ ಅವಳಿಗೆ ಒಳ್ಳೆ ಗತಿಯಾಗಿರ್ತಕ್ಕಂಥದ್ದಾಗಿ ವಿದುರನ ತಾಯಿ ಆಗಿರ್ತಕ್ಕಂಥ ಮೋಕ್ಷವಾಗಿರ್ತಕ್ಕಂಥದ್ದಕ್ಕೆ ಹೋಗಿ ಸೇರಿರು. ನಾರಾಯಣನ್ನೇ ಯಾವಾಗಲೂ ಸ್ಮರಣೆ ಮಾಡ್ತಾ ಇರ್ತಕ್ಕಂಥ ಅವಳ ಸಾಧನವನ್ನು ಮುಗಿಸಿಕೊಂಡು ಮೋಕ್ಷಕ್ಕೆ ಹೋಗಿ ಸೇರಿರು ಅಂತ ಹೇಳಿ, ಅದಕ್ಕೆ ಆಮೇಲೆ 163 ಒಂದು ಮುಖ್ಯವಾದ ವಿಷಯವಾಗಿರ್ತಕ್ಕಂಥದ್ದು ಪ್ರಮೇಯವಾಗಿರ್ತಕ್ಕಂಥದ್ದಿದೆ. ಈಗ ಅಂಬಿಕಾ ಅಂಬಾಲಿಕಾ ಇಬ್ರು ಬಂದು ಸ್ವರ್ಗಕ್ಕೆ ಹೋಗಿ ಸೇರಿರು ಅಂತಂದ್ರೆ, ಆಗ ಅಂಬಾಲಿಕಾ ಏನಾಯ್ತು ಅಂತಂದ್ರೆ, ಅಂಬಾಲಿಕಾ ಅಪಿ ಕ್ರಮಯೋಗತಃ ಅಗಾತ್ ಪರಾಂ ಗತಿಂ ನೈವ ತಥಾ ಅಂಬಿಕಾ ಯಯೌ ಹಾಗಂತ ಹೇಳ್ತಾರೆ. ಅಂಬಾಲಿಕಾವ ಇರ್ತಕ್ಕಂಥವಳು ಸ್ವರ್ಗಲೋಕದಲ್ಲಿದ್ದು ಸಾಧನೆ ಆಗಿರ್ತಕ್ಕಂಥ ಅದರ ಮುಗಿಸಿಟ್ಟು ಆಮೇಲೆ ಅವಳ ನಿರಂತರವಾಗಿರ್ತಕ್ಕಂಥ ಮೋಕ್ಷವಾಗಿರ್ತಕ್ಕಂಥದಕ್ಕೂ ಹೋಗಿ ಸೇರಿರು. ಆದ್ರೆ ಈ ಅಂಬಿಕಾವ ಇರ್ತಕ್ಕಂಥವಳು ಆ ಪ್ರಕಾರ ತಥಾ ಅಂಬಿಕಾ ನೈವ ಯಯೌ, ಅವಳಿಗೆ ಆ ಪ್ರಕಾರವಾಗಿರ್ತಕ್ಕಂಥದ್ದು ಆಗಲ್ಲ. ಇದು ಯಾಕೆ ಅಂತಂದ್ರೆ ವಿಷ್ಣುವಲ್ಲಿ ಏನ್ ಭಕ್ತಿ ಮಾಡ್ತಾರೆಯೋ ಅದ್ರ ಪ್ರಕಾರವಾಯ್ತಾನೆ ಪದವಾಗಿರ್ತಕ್ಕಂಥದ್ದು ಬರೋದು ಎಂಬುದಾಗಿರ್ತಕ್ಕಂಥದ್ದಕ್ಕೆ ಇಲ್ಲಿ ಹೇಳ್ತಾರೆ. ಯಥಾ ಯಥಾ ವಿಷ್ಣು ಪರಚಿತ್ ಆತ್ಮ ತಥಾ ತಥಾ ಹಿ ಅಸ್ಯ ಗತಿ ಪರತ್ರ ಅಂತ ಇದು ಮುಖ್ಯ ಇರ್ತಕ್ಕಂಥದ್ದು. ಪರಮಾತ್ಮ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ, ಅವನ ಮೇಲ್ಮೇಲೆ ಯಾರು ಇಲ್ಲ, ಅವನೇ ಸ್ವತಂತ್ರ, ಅವನೇ ಅನಂತ ಕಲ್ಯಾಣ ಗುಣಪಡಿಪೂರ್ಣ. ಸಕಲ ವೇದ ಶಾಸ್ತ್ರದಲ್ಲೂ ಇದು ತಾನು ಹೇಳಿದೆ. ಇದು ನಿಜವಾಗಿರ್ತಕ್ಕಂಥ ತತ್ವ ಎಂಬುದನ್ನ ಚಂದಾಗಿ ಮನಸ್ಸಿಗೆ ತಗೊಂಡು ಓದಿಕೊಂಡು ಮನಸ್ಸಿಗೆ ಅರ್ಥ ಮಾಡಿಕೊಂಡು ವಿಷ್ಣು ಸರ್ವೋತ್ತಮ ಅಂತ ಯಾರು ಉಪಾಸನೆ ಮಾಡ್ತಾರೆಯೋ ಅವರಿಗೆ ತಾನೇ ಆ ಗತಿಯಾಗಿರ್ತಕ್ಕಂಥದ್ದಾಗದು. ಆ ಪ್ರಕಾರವಾಗಿ ಅಷ್ಟು ಭಕ್ತಿಯಾಗಿರ್ತಕ್ಕಂಥದ್ದು ಅಂಬಿಕಾವಾಗಿರ್ತಕ್ಕಂಥದ್ದು ಮಾಡಲ್ಲ. ಆದ ಕಾರಣ ಅವಳಿಗೆ ಬಂದು ಈ ಒಳ್ಳೆ ಸಂಗತಿಯಾಗಿರ್ತಕ್ಕಂಥದ್ದು ಆಗಲ್ಲ. ಮುಂದೆ ಆ ಸಾಧನ ಮಾಡಿಕೊಂಡು ಆಮೇಲೆ ತಾನು ಆಗಬೇಕು. ಆದ ಕಾರಣ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ವಿಷ್ಣು ಭಕ್ತಿ ಇದೆ, ವಿಷ್ಣು ಭಕ್ತಿ ಎಷ್ಟಿದೆಯೋ ಅದ್ರ ಪ್ರಕಾರವಾಗಿ ಮೋಕ್ಷವಾಗಿರ್ತಕ್ಕಂಥದ್ದು. ಮತ್ತು ಮೋಕ್ಷದಲ್ಲಿ ತಾರತಮ್ಯವಾಗಿರ್ತಕ್ಕಂಥದ್ದು ಉಂಟು ಅಂತಂದ್ರೆ ನಮಗಿಂತ ಎಷ್ಟೋ ಭಕ್ತಿ ಮಾಡಿರ್ತಕ್ಕಂಥವರು ಇದ್ದಾರೆ, ಅವರಿಗೆ ಆಗ್ತಕ್ಕಂಥ ಆನಂದವಾಗಿರ್ತಕ್ಕಂಥದ್ದು ನಾವು ನಾಳೆ ಮೋಕ್ಷಕ್ಕೆ ಹೋದ್ರೂ ಕೂಡ ಆಗ್ಲಾರದು. ಆದ ಕಾರಣ ವಿಷ್ಣು ಭಕ್ತಿ ಆಗಿರ್ತಕ್ಕಂಥದ್ದು ತಾನೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಆ ವಿಷ್ಣುವಲ್ಲಿ ಭಕ್ತಿ ಬರಬೇಕು ಎಂಬುದಕ್ಕೋಸ್ಕರ ತಾನೇ ಚಂದಾಗಿ ಆಗ್ಬಿಟ್ರಿ ಶ್ರೀಮದ್ ಆಚಾರ್ಯರು ಈ 37 ಗ್ರಂಥ ಮಾಡಿರ್ತಕ್ಕಂಥದ್ದು. ಏನೇನೋ ಪ್ರಶ್ನೆ ಕೇಳ್ತಾರ ನನ್ನ, ಆದ ಕಾರಣ ಅದಕ್ಕೆ ಟೈಮ್ ಇಲ್ಲ ನಂಗೆ. ಪಾಂಡು ಹೂ ತತಃ ರಾಜ್ಯಭರಂ ನಿಧಾಯ ಜ್ಯೇಷ್ಠೇ ಅನುಜೇ ಚೈವ ವನಂ ಜಗಾಮ. ಆಗೇನಾಯ್ತು ಅಂದ್ರೆ ಈ ಸತ್ಯವತಿ ದೇವರ ಇರ್ತಕ್ಕಂಥವ್ರು ವೈಕುಂಠ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ಆಯ್ತು ಎಂಬ ಸಮಾಚಾರವಾಗಿರ್ತಕ್ಕಂಥದ್ದು ಪಾಂಡುರಾಜನಿಗೆ ಬರೋಣೆ. ಪಾಂಡುರಾಜ ಒಂದು ಮಾಡಿದ, ಇನ್ನು ನಾನು ಇಲ್ಲಿ ರಾಜ್ಯದಲ್ಲಿ ಕೂತ್ಕೊಂಡು ಪರಿಪಾಲನೆ ಮಾಡ್ತಕ್ಕಂಥದ್ದು ಬೇಡ ಅಂತ ಹೇಳಿ ರಾಜ್ಯ ಪರಿಪಾಲನವನ್ನ ಅಣ್ಣನಿಗೂ ತಮ್ಮನಿಗೂ ಒಪ್ಪಿಸ್ಬಿಟ್ಟು ಅವ ಬಂದು ನೇರ ಪಾಂಡುರಾಜನ ಇರ್ತಕ್ಕಂಥ ವನವ ಇರ್ತಕ್ಕಂಥದ್ದಕ್ಕೆ ಹೋಗಿ ಅಲ್ಲಿ ಬಂದು ತಪಸ್ಸು ಮಾಡ್ಬೇಕು ಎಂಬುದಾಗಿ ಹೇಳಿದ. ಕೂಡ ಮಾದ್ರಿ ಕುಂತಿ ಇಬ್ಬರನ್ನು ಕರ್ಕೊಂಡು ಹೋದ. ಆ ಹೋಗಿ ಅಲ್ಲಿ ಆ ಬದರಿಕಾಶ್ರಮದಲ್ಲಿ ವೇದವ್ಯಾಸ ದೇವರ ಆಶ್ರಮದಲ್ಲಿ ಇದ್ದು ತಪಸ್ಸು ಮಾಡ್ತಾ ಇದ್ದ. ಪತ್ನಿ ದ್ವಯೇಚ ಅನುಗತಃ ಬದರ್ಯಾಮುವಾಸ ನಾರಾಯಣ ಪಾಲಿತಾಯಾಮ್. ಅದ ಕಾರಣ ನಾರಾಯಣನಿಂದ ರಕ್ಷಣೆ ಮಾಡಲ್ಪಟ್ಟು ಬದರಿಕಾಶ್ರಮದಲ್ಲಿ ಪಾಂಡುರಾಜ ಇದ್ದ. ಇಲ್ಲಿ ಹಸ್ತಿನಾಪುರನ್ನ ಬಿಟ್ಟುಟ, ರಾಜ್ಯವನ್ನು ಬಿಟ್ಟುಟ. ಆಗ ಏನಾಯ್ತು ಅಂದ್ರೆ ಪಾಂಡುರಾಜನ ಇರ್ತಕ್ಕಂಥ ಅಲ್ಲಿದ್ದು ಈ ಪ್ರಕಾರವಾಗಿ ಆಗ್ಲೂ ಬಂದು ಗೃಹಸ್ಥಾಶ್ರಮಿಯ ಇದ್ದಾನಿದ್ದ. ಆಗ ಇದ್ದು ವನೇ ನಿವಾಸಂ ಕುರ್ವನ್ನೇ ಭೋಗಾನ್ನೇ ಭುಭುಜೇ ತಪಶ್ಚ ಚಕ್ರೇ ಮುನೀಂದ್ರೈ ಸಹಿತ ಜಗತ್ಪತಿಂ ರಮಾಪತಿಂ ಭಕ್ತಿಯುತಃ ಅಪಿ ಪೂಜೆಯನ್ನೇ. ಪರಮಾತ್ಮನ ಪೂಜೆ ಪುರಸ್ಕಾರ ಇತ್ಯಾದಿಗಳಾಗಿರ್ತಕ್ಕಂಥದ್ದು ಮಾಡಿಕೊಂಡು ತಪಸ್ ಮಾಡಿಕೊಂಡು ಆಗ್ಲೂ ಒಂದು ಹೌಸ್ ಹೋಲ್ಡರ್ ಲೈಫ್ ಆಗಿರ್ತಕ್ಕಂಥದ್ದು ಮಾಡಿ ಎಲ್ಲ ಹೆಂಡತಿಯರು ಕೂಡ ಸುಖವಾಗಿ ಅಲ್ಲಿ ಬಂದು ಬದರಿಕಾಶ್ರಮದಲ್ಲಿದ್ದ. ಆಗ ಸಹ ಕಾಮತಃ ಹರಿಣತ್ವಂ ಪ್ರಪನ್ನಂ ದೈವ ದೃಷ್ಟಿಂ ಕ್ರಾಮ್ಯ ಕರ್ಮ ಅನುಯುಕ್ತಂ ವಿದ್ವಾ ಶಾಪಂ ಪ್ರಾಪ ತಸ್ಮಾತ್ ಶ್ರೀ ವಿಷ್ಯತೆ ಇತ್ಯೇವ ಬಭುವ ಚ ಅರ್ಥ. ಇಲ್ಲೊಂದು ಮುಖ್ಯವಾದ ಪಾಂಡುರಾಜನ ಇರ್ತಕ್ಕಂಥ ಒಂದು ದಿನ ಅಲ್ಲಿದ್ದ ವನದಲ್ಲಿ ಅವ್ರಿಗೆ ಬೇಟೆ ಆಗ್ಬೇಕು ಅಂತ ಹೋಗೋ ವೇಳೆ ಏನಾಯ್ತು ಅಂತಂದ್ರೆ
ಒಂದು ಮಾನ ಇರ್ತಕ್ಕಂಥದ್ದು, ಗಂಡು ಮಾನು ಹೆಣ್ಣು ಮಾನು ಸಂತೋಷವಾಯಿತು. ಆಗ ಆ ಹೆಣ್ಣು ಮಾನ ಮೇಲೆ ಇವ ಬಂದು ಬಿಲ್ಲು ಬಿಟ್ಟ. ಅದು ಹೋಗ ವೇಳೆ ಅದು ತಪಸ್ಸು ಅದು ಬಂದು ಆ ಗಂಡು ಮಾನು ಶಾಪ ಇರ್ತಕ್ಕಂಥದ್ದು ಕೊಟ್ಟಿದ್ದು ಎಂದೇನೆ, ನೀನು ನಿನ್ನ ಹೆಂಡತಿ ಕೂಡ ಸಂತೋಷವಾಗಿರೋ ಕಾಲದಲ್ಲಿ ನಿನ್ನ ತಲೆಯ ಇರ್ತಕ್ಕಂಥದ್ದು ಹೊಡಿಸಿ ನೀನು ಆಗಬೇಕು ಅಂತ. ಇದಕ್ಕೆಂದ್ರೆ ಅವರು ಬೇರೆ ಯಾರು ಇಲ್ಲ, ಕಿಂದಮ ಋಷಿಗಳಾಗಿರ್ತಕ್ಕಂಥವ್ರು. ಇವೆಲ್ಲ ಒಂದು ಪಾಯಿಂಟ್ ನಿಮಗೆ ಹೇಳ್ಬೇಕೇನಂದ್ರೆ, ಅಹಿಂಸಾ ಅಂತಂಬದು ತುಂಬಾ ಮುಖ್ಯವಾದ ಧರ್ಮ. ಅಹಿಂಸಾ ಅಂತಂಬದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಧರ್ಮ. 4 ವಿಷಯ ನಿಮಗೆ ಹೇಳ್ತಾನೆ ಇದ್ರೆ 4 ಜನ ನೀವು ನೋಡ್ರಿ. ಇದಕ್ಕೆಂದ್ರೆ ಈ ಅಹಿಂಸಾ ಇದನ್ನ ಭಂಡಾರಕೇರಿ ಮಠ ಸ್ವಾಮಿಗಳನ್ನ ಬೆಂಗಳೂರಿಗೆ ಹೋಗಿರೋ ವೇಳೆ ಅವರ 60ನೇ ವರ್ಷದಿನ ಸಾಮಾನ್ಯ ಪಾಯಿಂಟ್ ಹೇಳ್ರಿ ಇದ್ರು. ಈ ಒಂದು ಪಾಯಿಂಟ್ ತಾನು ಹೇಳಿದೆ 1 ಗಂಟೆ ಹೊತ್ತು. ಏನಂದ್ರೆ, ದಶರಥ ಬೇಟೆಗೆ ಹೋದ. ದಶರಥ ಬೇಟೆಗೆ ಹೋದ ಕಾರಣ ತಾನು ಅವನ ಮರಣಕ್ಕೆ ಕಾರಣ ಆಯ್ತು. ನಿಮಗೆ ಚಂದ ತಿಳಿಯಲು ಅಲ್ಲ. ಎರಡನೇದಾಗಿರ್ತಕ್ಕಂಥದ್ದು ಸರಿಯಾತಿ ರಾಜ ಅಂತ ಹೇಳಿ ಭಾಗವತದಲ್ಲಿ ಸುಕನ್ಯಾ ಬರ್ತೇನೆ ನೋಡ್ರ, ಸುಕನ್ಯಾ ಚರಿತ್ರೆ ಅಂತ ಬರೋದು. ಸುಕನ್ಯಾ ತಂದೆ ಆದ ಕಾರಣ ಅದು ಅದು ಹೋದ ಕಾರಣ ಏನಾಯ್ತು, ಆ ಸುಕನ್ಯಾ ಮಾಡಿರ್ತಕ್ಕಂಥದ್ ಕಾರಣ ಚವನ ಋಷಿಗಳ ಶಾಪದಿಂದ ಎಲ್ಲಾರಿಗೆ ಮಲಮೂತ್ರವಾಗಿರ್ತಕ್ಕಂಥದ್ದು ನಿಂತೋಗಿ ವಿಚಿತ್ರವಾಗಿರ್ತಕ್ಕಂಥದ್ದು ಕಷ್ಟವಾಗಿರ್ತಕ್ಕಂಥದ್ದು ಬಂತು ಹೌದು. 3ನೇದು ಈ ಪಾಂಡುರಾಜನ ಇರ್ತಕ್ಕಂಥ. 4ನೇದು ಪರೀಕ್ಷಿತ್ ಮಹಾರಾಜ ನೋಡ್ರಿ. ಪರೀಕ್ಷಿತ್ ಮಹಾರಾಜ ಹೋಗಿ ಎಷ್ಟೋ ಮೃಗಗಳನ್ನ ಕೊಂದ ಮಾಡಿದ ಅಂತೆಲ್ಲ ಭಾಗವತದಿಲ್ಲ. ಬೇಟೆಗೆ ಹೋದ, ಆಗ ನೀರಡಿಗಾಯಿತು, ಅಲ್ಲಿ ಇವರು ಆಶ್ರಮಕ್ಕೆ ಹೋದ ಅಂತ. ಇದ್ರ ಅಭಿಪ್ರಾಯ ಏನು ಅಂತಂದ್ರೆ, ಇದು ಚಂದ ನೀವು ಗಮನಿಸ್ಬೇಕು. ಏನಂತಂದ್ರೆ, ಹುಲಿ ಸಿಂಹ ಒಂದು ವೇಳೆ ಅರಣ್ಮನೆಯಲ್ಲಿ ಬಂದು ನಿಮ್ಮನ್ನ ಬಂದು ತಿನ್ಲಕ್ ಬಂತು ಅಂದ್ರೆ ಆ ವೇಳೆ ನೀವು ಕೊಲ್ಲುವಂದು. ಆ ಹುಲಿ ಸಿಂಹ ಇರ್ತಕ್ಕಂಥದ್ದು ಕಾಡಿಲ್ಲಿ ಅದು ಪಾಡಿ ಅದು ಇದೆ. ನಿಮಗೆ ಬಂದು ಒಂದು ರೆಕ್ರಿಯೇಷನ್ಗೋಸ್ಕರ ಒಂದು ಆಟಕ್ಕೋಸ್ಕರವಾಗಿ ನೀವು ಹೋಗಿ ಅಲ್ಲಿ ಅದನ್ನ ಕೊಲ್ಲತಕ್ಕಂಥದ್ದು ಮಹಾಪಾಪ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ತಾನೇ ಎಲ್ಲಾರು ಬೇಟೆಗೆ ಹೋದ ರಾಜನಿಗೆ ಒಂದು ಸ್ಥಳದಲ್ಲಿ ಒಳ್ಳೇದಾಯ್ತು ಅದು ನೀವು ನೋಡ್ಲಕ್ ಬಿಡಾರ್ದು. ಈ 4 ಜನ ಇರ್ತಕ್ಕಂಥದ್ದು ದಶರಥ, ಪಾಂಡುರಾಜನ ಇರ್ತಕ್ಕಂಥವ, ಸರಿಯಾದಿರಾಜ ಮತ್ತು ಪರೀಕ್ಷಿತ್ ಮಹಾರಾಜ. ಆದ ಕಾರಣ ನಾವು ಬಂದು ಯಾವುದನ್ನು ಕೊಲ್ಲಲಿಕ್ಕೆ ಇಲ್ಲ. ಅದು ಶಾಸ್ತ್ರದಲ್ಲಿ ಅದು ಪಾಡಿ ಅದಿದೆ. ಒಂದು ವೇಳೆ ಹುಲಿ ನಿಮ್ ಮನೇಲಿ ಬಂತು ಅಂದ್ರೆ ಬೇಕಾದ್ರೆ ಕೊಂದುಡ್ರಿ, ಅದರಿಂದ ತಪ್ಪಿಲ್ಲ. ಇದಕ್ಕೊಂದು ನೀತಿಗೋಸ್ಕರವಾಗಿ ಹೇಳ್ತಾ ಇದ್ದಾನೆ. ಆಗ ಏನಾಯ್ತು ಅಂತಂದ್ರೆ, ಈ ಪ್ರಕಾರವಾಗಿ ಆಗ ಪಾಂಡುರಾಜ ಏನ್ ಮಾಡಿದ, ಈ ಶಾಪ ಬಂದದ್ದು ಅವನಿಗೆ ಮೇಲ್ ಬಿತ್ತು. ಕಿಂದಮ ಋಷಿಗಳು ಸರಿ, ನಾವಿನ್ನ ಬಂದು ಹೆಂಡತಿಯ ಇರ್ತಕ್ಕಂಥವ್ರು ಇಬ್ಬರು ಹೆಂಡತಿಯರನ್ನ ನಾವು ಒಂದು ಸ್ಪರ್ಶವೇ ಮಾಡಬಾರ್ದು. ಆದ ಕಾರಣ ನಾವು ಸನ್ಯಾಸಾಶ್ರಮ ಇರ್ತಕ್ಕಂಥದ್ದು ತಗೊಂತೇನೆ ಅಂತ ಆರಂಭಿಸಿದ. ಈ ಶ್ಲೋಕದಲ್ಲಿ ಸನ್ಯಾಸಿ ಆಗ್ತೇನೆ ಅಂತ. ಆಗ ಕುಂತಿ ದೇವೇರ ಇರ್ತಕ್ಕಂಥವ್ರು ಬಂದು ಅವ್ರ ಕಾಲಿಲ್ ಬಿದ್ದು, ನೀವು ಸನ್ಯಾಸವ ಇರ್ತಕ್ಕಂಥದ್ದು ಮಾಡಿರಿ ಅಂತಂದ್ರೆ ನಿಮಗೆ ಸೇವೆ ಮಾಡ್ತಕ್ಕಂಥ ಭಾಗ್ಯ ನಮಗೆ ಸಿಕ್ಕಲಾರದು. ಆದ ಕಾರಣ ಇದಕ್ಕೆ ತಾನೇ ಏನಂದ್ರೆ ವಾನಪ್ರಸ್ಥ ಅಂತ ಹೆಸರು. ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಯತಿಯಾಶ್ರಮ ಅಂತ 4 ಆಶ್ರಮ ಹೇಳ್ತಾರಲ್ಲ. ಆಗ ವಾನಪ್ರಸ್ಥಾಶ್ರಮ ಇರ್ತಕ್ಕಂಥದ್ದು ತಗೊಂಡ್ಬಿಡ್ರಿ. ಹಂಗಂತಂದ್ರೆ ಏನಂದ್ರೆ, ಹೆಂಡತಿಯರಾಗಿರ್ತಕ್ಕಂಥವ್ರು ಸೇವಕರಂಗೆ ಅವ್ರು ಸ್ಪರ್ಶವೇ ಮಾಡಬಾರ್ದು, ಸರ್ವಟ್ ಸಂಗೆ ಇರ್ತಕ್ಕಂಥವ್ರು. ಆದ ಕಾರಣ ನೀವು ಸನ್ಯಾಸಾಶ್ರಮ ಬೇಡ ಅಂತ ಹೇಳೋನೆ. ಅದಕ್ಕೆ ಪಾಂಡುರಾಜನ ಇರ್ತಕ್ಕಂಥ ಕೊಂಡು ವಾನಪ್ರಸ್ಥಾಶ್ರಮ ಇರ್ತಕ್ಕಂಥದ್ದು ತಗೊಂಡ. ಅಲ್ಲಿ ಶತಶೃಂಗ ಪರ್ವತ ಅಂತ ಇದೆ ನೋಡ್ರ. ಅಲ್ಲಿ ಬಂದು ಶತಶೃಂಗ ಪರ್ವತೆ ನಾರಾಯಣಸ್ಯ ಆಶ್ರಮ ಮಧ್ಯೆಗೆ ಪುರಃ ಅಂತೇಳಿ ಆ ಶತಶೃಂಗ ಪರ್ವತ ಅಂತಂಬೋದು ಬದರಿಕಾಶ್ರಮಕ್ಕೆ ನೇರ ಆಪೋಸಿಟ್ ಇರ್ತಕ್ಕಂಥದ್ದು. ಅಲ್ಲಿ ಪಾಂಡುರಾಜನ ಇರ್ತಕ್ಕಂಥವ ತನ್ನ 2 ಹೆಂಡತಿಯರು ಕೂಡ ವಾನಪ್ರಸ್ಥಾಶ್ರಮ ಇರ್ತಕ್ಕಂಥದ್ದು ಇಲ್ಲಿ ನಾರಾಯಣನ ಕುರಿತು ಯಾವಾಗಲೂ ತಪಸ್ ಮಾಡ್ತಾಗೆ. ಮೋರಾರ್ಲೆಸ್ ವಾನಪ್ರಸ್ಥ ಅಂತಂಬದು ಮೋರಾರ್ಲೆಸ್ ಲೈಕ್ ಸನ್ಯಾಸಾಶ್ರಮ ಆಗಿರ್ತಕ್ಕಂಥದ್ದು. ಆ ಪ್ರಕಾರವಾಗಿರ್ತಕ್ಕಂಥ ಜೀವನ ಮಾಡ್ತಾ ಇದ್ದ. ಹಾಗೆ ಅಂತ ಹೇಳುವ ಕಾಲದಲ್ಲಿ ಇದಕ್ಕೆ ಆಮೇಲೆ ಶ್ರೀಮದ್ ಆಚಾರ್ಯರು ಈಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಅವತಾರ ಮಾಡ್ತಕ್ಕಂಥದ್ದಕ್ಕೆ ಏನು ಕಾರಣ ಎಂಬುದನ್ನು ವಿಸ್ತಾರವಾಗಿ ಹೇಳ್ತಾರೆ. ಅದನ್ನ ಸುಮಾರು ಒಂದು 40 ಶ್ಲೋಕ ಹಳೆಯ ದೇವತೆಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬರ್ತದೆ. ಏತಸ್ಮಿನ್ ಏವ ಕಾಲೇ ಅಂದ್ರೆ ಈ ಪಾಂಡುರಾಜನ ಇರ್ತಕ್ಕಂಥ ವಾನಪ್ರಸ್ಥಾಶ್ರಮದಲ್ಲಿ ಈ ಪ್ರಕಾರವಾಗಿ ಬದರಿಕಾಶ್ರಮದಲ್ಲಿ ನಾರಾಯಣ ಆಶ್ರಮದಲ್ಲಿ ಈ ಪ್ರಕಾರವಾಗಿ ಇರೋ ಕಾಲದಲ್ಲಿ, ಅದೇ ಕಾಲದಲ್ಲಿ ಏನಾಯ್ತು ಅಂತಂದ್ರೆ ಅನೇಕ ಅಸುರರ ಇರ್ತಕ್ಕಂಥವ್ರು ಇಲ್ಲಿ ಬಂದು ಹುಟ್ಟಿರು. ಅನೇಕ ಅಸುರರ ಇರ್ತಕ್ಕಂಥವ್ರು ಹುಟ್ಟಿ ಏನ್ ಮಾಡಿರು, ಅವರೆಲ್ಲ ಏನ್ ಮಾಡಿರೋ ಅಸುರರ ಇರ್ತಕ್ಕಂಥವ್ರು ಸಾಮಾನ್ಯ ಹುಟ್ಟಲ್ಲ, ಎಲ್ಲ ರಾಜರಾಗಿ ಹುಟ್ಟಿರು.
ಅನೇಕ ರಾಜರು ಚಕ್ರವರ್ತಿ ಹಿಂಗಿರ್ತಕ್ಕಂಥವ್ರು ಅಸುರ ಇರ್ತಕ್ಕಂಥವ್ರು ಹುಟ್ಟಿರು. ಅದರಿಂದ ಭೂಮಿ ಭಾರವಾಗಿರ್ತಕ್ಕಂಥದ್ದು. ಭೂಮಿ ಭಾರ ಅಂತಂದ್ರೆ ಏನರ್ಥ ಅಂದ್ರೆ ಭೂಮಿಯಲ್ಲಿ ತಪ್ಪು ಕಾರ್ಯ ಮತ್ತು ಪಾಪ ಕಾರ್ಯವಾಗಿರ್ತಕ್ಕಂಥದ್ದು ಹೆಚ್ಚಾಯಿತು. ಅದರಿಂದ ಚತುರ್ಮುಖ ಬ್ರಹ್ಮದೇವರು ಮತ್ತು ಇತರ ದೇವತೆಗಳಾಗಿರ್ತಕ್ಕಂಥವ್ರು ನಾರಾಯಣನ ಹೋಗಿ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ ಅವ ಬಂದು ಅವತಾರ ಮಾಡ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ಬೇಕು. ಇಲ್ಲಿಂದ ಆರಂಭ ಮಧು ಕೃಷ್ಣ ಅವತಾರಕ್ಕೆ ರೀಸನ್ ಆಗ್ತಾ ಇದ್ದಲ್ಲ. ಆದ ಕಾರಣ ನಾರಾಯಣನ ಪ್ರಾರ್ಥನೆ ಮಾಡ್ಬೇಕು ಎಂಬುದಾಗಿ ಹೇಳಿರು. ಆ ನಾರಾಯಣನ ಇರ್ತಕ್ಕಂಥ ಹೆಂಗ ಹೇಳ್ತಾ ಇದ್ದಾನಂತ ಬವಳಿ ಇದಕ್ಕೆ ಅಂದ್ರೆ ನಾರಾಯಣ ಅಂತ ಬರವಳಿಯೇ ಆಚಾರ್ಯರು ವಿಶೇಷಣ ಹೇಳಂಗಲ್ಲಿ ಹೇಳೋದಿಲ್ಲ. ಆ ನಾರಾಯಣನ ಇರ್ತಕ್ಕಂಥ ಹೆಂಗ ಹೇಳ್ಬೇಕಂದ್ರೆ ಕಮಲ ಭವ ಶಿವ ಅಗ್ರೇಸರಾಹ ಶಕ್ರಪೂರ್ವಾಹ ಭೂಮಿಯ ಹಾಗಂತಂದ್ರೆ ಆ ನಾರಾಯಣ ಇರ್ತಕ್ಕಂಥ ಇಂದ್ರ ರುದ್ರದೇವರು ಬ್ರಹ್ಮದೇವರು ಇವರಿಗಿಂತ ಕೋಟಿ ಕೋಟಿ ಮೆಡಗ ಮೇಲೆ ಇರ್ತಕ್ಕಂಥ ಪರಮಾತ್ಮ ಇಂಥ ದೊಡ್ಡ ದೇವತೆಗಳೆಲ್ಲ ಅಲ್ಲಿ ಹೋಗಿ ಮಾಡಿರು. ಆಗ ಚತುರ್ಮುಖ ಬ್ರಹ್ಮದೇವರಾಗಿರ್ತಕ್ಕಂಥವ್ರನ್ನ ಮುಂದೆ ಇಟ್ಟುಕೊಂಡು ಏನ್ ಮಾಡಿರು ಅಂತಂದ್ರೆ ಊಚುಹು ಪರಂ ಪುರುಷಮೇನಂ ಅನಂತ ಶಕ್ತಿ ಅಂತ ಹೇಳಿ ಹಾಗಂದ್ರೆ ಪುರುಷ ಸೂಕ್ತವಾಗಿರ್ತಕ್ಕಂಥ ಅದನ್ನ ಪಾರಾಯಣ ಮಾಡಿ ಪುರುಷ ಸೂಕ್ತದಲ್ಲಿ ಹೇಳಿರ್ತಕ್ಕಂಥ ಇದಕ್ಕೆಂದ್ರೆ ಪುರುಷ ಸೂಕ್ತವಾಗಿರ್ತಕ್ಕಂಥ ಅದನ್ನ ಪಾರಾಯಣ ಮಾಡಿದ್ರೆ ಅನಂತ ವೇದಗಳು ಪಾರಾಯಣ ಮಾಡಿದ ಪುಣ್ಯ ಬರುತ್ತೆ ಹಂಗಂತ ಹೇಳ್ತಾರೆ. ಅದಕ್ಕೆ ತಾನು ಪೂಜಾ ಕಾಲದಲ್ಲಿ ಪುರುಷ ಸೂಕ್ತ ಹೇಳಿ ದೇವರಿಗೆ ಅಭಿಷೇಕ ಮಾಡೋದ ಕಾರಣ. ಆದ ಕಾರಣ ಆ ನಾರಾಯಣನ ಇರ್ತಕ್ಕಂಥ ಪುರುಷ ಸೂಕ್ತ ಮಂತ್ರದಿಂದ ಸಮರ್ಪಣೆ ಇರ್ತಕ್ಕಂಥ ಮಾಡಿರು. ಮಾಡಿಬಿಟ್ಟು ಆ ದೇವತೆಗಳೆಲ್ಲ ಈ ಸಮರ್ಪಣೆಯನ್ನ ಮಾಡಿರು ಅಂತ ಹೇಳಿ ಈ ಶ್ಲೋಕದಿಂದ 222 ವರೆಗೂ ಏನ್ ನಡೀತು ಅದನ್ನ ಕೊಟ್ಟು ದೇವತೆಗಳು ಏನ್ ಹೇಳಿರು ಅದನ್ನ ಹೇಳ್ತಾರೆ. ಆಗ ಹೇಳಿರು ಇಂಥ ಮರಿ ಅಸುರ ಇರ್ತಕ್ಕಂಥವ್ರು ಪಾಪಿಗಳ ಇರ್ತಕ್ಕಂಥವ್ರು ಅವರೆಲ್ಲ ಈಗ ಲೋಕದಲ್ಲಿ ಹುಟ್ಟಿದ್ದಾರೆ. ಹುಟ್ಟಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಸಾಧಾರಣ ಕುಟುಂಬದಲ್ಲಿ ಹುಟ್ಟಲ್ಲ, ಎಲ್ಲ ರಾಜ ಕುಟುಂಬವಾಗಿರ್ತಕ್ಕಂಥದ್ರಲ್ಲಿ ಹುಟ್ಟಿದ್ದಾರೆ. ಆದ ಕಾರಣ ಭೂಮಿಯಾಗಿರ್ತಕ್ಕಂಥದ್ದು ಹೌದಾದು. ಹಾಗಂದ್ರೆ ಏನರ್ಥ ಅಂದ್ರೆ ಸಜ್ಜನರಾಗಿರ್ತಕ್ಕಂಥವ್ರು ಸೇವೆ ಮಾಡ್ಲಿಕ್ಕೆ ಅವರಿಗೆ ಆಸ್ಪದ ಇರ್ಲಾರ್ದು ಎಂಬುದಾಗಿ ನಾರಾಯಣನ ಹೇಳಿ ಆಗ ಹೇಳ್ತಾರೆ. ಈಗ ದೇವತೆಗಳಾಗಿರ್ತವೆ ಇದು ಎಲ್ಲಿ ನಡೀತು ಹಾಗಂತ ಹೇಳ ಬೆಳೆ ಹೇಳ್ತಾರೆ. ಭವತಿ ಭಾರವದೇವ ದೇವ ನಿತ್ಯಂ ಸತಾಮಪಿ ಹಿ ನಹ ಶೃಣು ಭಾಗ್ಯಮೀಶಃ ಪೂರ್ವಂ ಹತ ದಿತಿ ಸುತಃ ಭವತಾ ರಣೇಶು ಹಿ ಅಸ್ಮತ್ ಪ್ರಿಯಾರ್ಥಂ ಅಧುನಾ ಭುವಿತೆ ಅಭಿಜಾತಃ. ಇದು ಒಂದು ಶತಕೋಟಿ ಎಂಬುದಾಗಿರ್ತಕ್ಕಂಥದ್ದು ಚತುರ್ಮುಖ ಬ್ರಹ್ಮದೇವರ ಸಭಾ. ಆ ಸಭಾಗ ಇರ್ತಕ್ಕಂಥದ್ದಲ್ಲಿ ಇವರು ಬಂದು ಪರಮಾತ್ಮನ ಇಂಥ ಮರಿ ಪ್ರಾರ್ಥನೆ ಇರ್ತಕ್ಕಂಥದ್ದು ಮಾಡ್ತಾರೆ. ಆದ ಕಾರಣ ಇದಕ್ಕೆ ನಾನು ಬರೆದಿದ್ದೇನೆ. ಭಾಗವತದಲ್ಲಿ ಬೇರೆ ವಿಧವಾಗಿರೋದು ಅಂತಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರಕಾರವಾಯ್ತಾನೆ ಹೇಳ್ಬೇಕು. ಆದ ಕಾರಣ ಆಗ ಈ ದೇವತೆಗಳ ಇರ್ತಕ್ಕಂಥವಳು ಪರಮಾತ್ಮ ಈ ಅಸುರ ಇರ್ತಕ್ಕಂಥವ್ರು ಈ ಪ್ರಕಾರವಾಗಿ ಅನೇಕರ ಇರ್ತಕ್ಕಂಥವ್ರು ಬಂದಿದ್ದಾರೆ. ಆದ ಕಾರಣ ಅವರು ಬಂದು ಈ ಧರ್ಮ ಮಾರ್ಗವಾಗಿರ್ತಕ್ಕಂಥದ್ದಕ್ಕೆ ಬರೋದಿಲ್ಲ. ನೀವು ಏನಾದ್ರು ಮಾಡಿ ಅವರ ಬಂದು ಯುದ್ಧವಾಗಿರ್ತಕ್ಕಂಥದ್ದು ಮಾಡಿ ಅವರ ಬಂದು ನಾಶವಾಗಿರ್ತಕ್ಕಂಥದ್ದು ಮಾಡ್ಬೇಕು. ಇಲ್ಲಂದ್ರೆ ಸಜ್ಜನರಾಗಿರ್ತಕ್ಕಂಥವ್ರು ಒಬ್ರು ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿರು. ಆಗ ಒಂದು ಮಾತು ಹೇಳಿರು ಏನಂದ್ರೆ ಮುಂದೆ ನಡೆದ ಸಮಾಚಾರ ಅನೇಕ ವರ್ಷಕ್ಕೆ ಮುಂಚೆ ಆಸೀತ್ ಪುರ ದಿತಿಸುತೈಹಿ ಬುದ್ಧಿಸುತೈಹಿ ಅಮರೋತ್ತಮಾನಾಂ ಸಂಗ್ರಾಮ. ಹಾಗಂದ್ರೆ ಎಷ್ಟೋ ವರ್ಷಕ್ಕೆ ಕಾಲಕ್ಕೆ ಮುಂಚೆ ಬಂದು ಉತ್ತಮ ದೇವತೆಗಳಿಗೂನು ಅಸುರರಿಗೂನು ಜಗಳವಾಗಿರ್ತಕ್ಕಂಥದ್ದಾಯ್ತು. ಆಗ ಏನಾಯ್ತು ಅಂದ್ರೆ ಅನೇಕ ವಿಧವಾಗಿರ್ತಕ್ಕಂಥ ನೋಡ್ರಿ ಅಕ್ಷೋಹಿಣಿ. ಹಾಗಂತಂದ್ರೆ ಮಹಾ ಅಕ್ಷೋಹಿಣಿ ಅಂದ್ರೆ 100 ಅಕ್ಷೋಹಿಣಿ. ಭಾರತದಲ್ಲಿ 11, 7, 18 ಅಕ್ಷೋಹಿಣಿ. ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ನರಕಾಸುರನ ಪದ ಮಾಡಾವೇಳೆ ನಿಮಗೆ ಮಹಾಭಾರತ ತಾತ್ಪರ್ಯ 21ನೇ ಅಧ್ಯಾಯದಲ್ಲಿ ಬರೋದು 23 ಅಕ್ಷೋಹಿಣಿ ಅಂತ. ಇಲ್ಲಿ ನೀವು ನೋಡಿರಿ ಅಂದ್ರೆ 100 ಅಕ್ಷೋಹಿಣಿ ಸೈನ್ಯವಾಗಿರ್ತಕ್ಕಂಥದ್ದು ಇಟ್ಟುಕೊಂಡು ಎಲ್ಲ ಬಂದರು. ಅವರು ಅಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಆನೆ ಕುದುರೆ ರಥಗಳು ಇತ್ಯಾದಿಗಳೆಲ್ಲ ಇತ್ತು. ಅದು ದೇವತೆಗಳು ಇಟ್ಟಿದ್ರು, ಅವರಿಗೂ ದೈವ ಇತ್ತು. ಹಾಗಿರ ವೇಳೆ ಇವರಿಬ್ಬರಿಗೂ ತಸ್ಮಾತ್ ಮಹಾಗ ಗುಣಾಸ ಮಹಾಸುರಾಣ ಸೈನ್ಯಂ ಶಿಲಾಗಿರಿ ಮಹಾಸಹಸ್ರಂ ಸುಘೋರಂ. ಘೋರವಾಗಿರ್ತಕ್ಕಂಥ ಯುದ್ಧವಾಗಿರ್ತಕ್ಕಂಥದ್ದು ನಡೀತು. ಆಗ ನಡೆಯ ವೇಳೆ ಏನಾಯ್ತು ಅಂತಂದ್ರೆ ಒಂದು ಮಾತು ನಾನು ಇಲ್ಲಿ ಹೆಚ್ಚು ವಿಷಯ ಇಲ್ಲ, ಅದ ಕಾರಣ ನಮಗೆ ಬೇಗ ಹೇಳ್ತಾನೆ. ಆಗ ದೇವತೆಗಳಾಗಿರ್ತಕ್ಕಂಥ ಅವ್ರು ಏನ್ ಮಾಡಿರು ಅಂತಂದ್ರೆ 100 ಭಾಗ ಅವರು ದೈತ್ಯರಾಗಿರ್ತಕ್ಕಂಥ ಅವ್ರ ಆರ್ಮಿ ಸ್ಟ್ರೆಂತ್ ಹೆಚ್ಚು, ದೇವತೆಗಳಿಗಿಂತ ಹೆಚ್ಚು ಅಸುರಾಹ ಬಹುಳ ಅಂತ ಕಾರಣ. ಆದ ಕಾರಣ ಹಾಂಗಿತ್ತು. ಅದಿಲ್ಲಿ 100 ಭಾಗವಾಗಿರ್ತಕ್ಕಂಥ ಅದನ್ನ ಮಾತ್ರ ದೇವತೆಗಳಾಗಿರ್ತಕ್ಕಂಥ ಅವ್ರ ನಾಶವಾಗಿರ್ತಕ್ಕಂಥದ್ದು ಮಾಡಿರು.
ಆಗ ಒಂದು 3 ಅಸುರರನ್ನ ಬಿಟ್ಟು ಮುಖ್ಯವಾಗಿ ಇಲ್ಲಿ ಬರುತ್ತೆ. ಆತ ಆತ್ಮಸೇನಾಂ ಬರಗಳೇ ವೀಕ್ಷ ಅಸುರ ಶಂಬರ ನಾಮಧೇಯ. ಶಂಬರಾಸುರ ಅಸುರ ಎಂಬುದಾಗಿರ್ತಕ್ಕಂಥ ನೋಡಿದ ದೇವತೆಗಳಿಂದ ಮಾರಿ ದೈತ್ಯರ ಇರ್ತಕ್ಕಂಥ ಅವರ ಸೈನ್ಯನ ನಾಶ ಮಾಡ್ತಾರೆ ಎಂಬುದಾಗಿ ತಿಳಿಕೊಂಡು ಆ ಶಂಬರಾಸುರನ ಇರ್ತಕ್ಕಂಥವ ಬಂದ. ಶಂಬರಾಸುರನ ಇರ್ತಕ್ಕಂಥವ ಮ್ಯಾಜಿಕ್ ಪವರ್ ಇರ್ತಕ್ಕಂಥವ, ಅದಾಯ್ತಲ್ಲ, ಮಂತ್ರ ಮಾಯಾ ಜಾಲುವ ಇರ್ತಕ್ಕಂಥದ್ದು ಮಾಡ್ತಕ್ಕಂಥವ. ಹಾಗೆ ಇರ್ತಕ್ಕಂಥವ ಮತ್ತು ಉಮಾದೇವರ ಗಂಡನ ಇರ್ತಕ್ಕಂಥ ರುದ್ರದೇವರು ವರವನ್ನು ಪಡೆದವ. ಹಾಗೆ ಇರ್ತಕ್ಕಂಥ ಶಂಬರಾಸುರನ ಇರ್ತಕ್ಕಂಥವ ಬಂದ. ಅವನಿಂದ ಅನೇಕ ವಿಧವಾಗಿರ್ತಕ್ಕಂಥ ಮ್ಯಾಜಿಕ್ ಆಗಿರ್ತಕ್ಕಂಥದ್ದು ಮಾಡಿ ಅವ ಎಲ್ಲಿಂದ ಬಾಣ ಬರ್ತೆ ಅಂತ ಹೇಳಿದು, ಎಲ್ಲಿ ನಿಂತು ಬಿಡ್ತಾನ ಅಂತ ಹೇಳಿದು. ಈ ಪ್ರಕಾರವೇ ಅದರ್ಶನ ಇರ್ತಕ್ಕಂಥದ್ದು ಮಾಡಿ ಅದರಿಂದ ಶಂಬರಾಸುರನ ಇರ್ತಕ್ಕಂಥವ ಅನೇಕ ದೇವತೆಗಳಾಗಿರ್ತಕ್ಕಂಥ ಅವರು ಒಳ್ಳೆಯವ್ರನ್ನ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ. ಆಗ ದೇವೇಂದ್ರನ ಇರ್ತಕ್ಕಂಥವ ಏನ್ ಮಾಡಿದ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು ಕೊಟ್ಟ ಈ 186ನೇ ಶ್ಲೋಕ ದಯಮಾಡಿ ನನ್ನ ಪುಸ್ತಕದಲ್ಲಿ ಅಂದ್ರೆ ಕೊಂಚ ನೋಡ್ರಿ ಅದನ್ನ. ಮಾಯಾ ಸಹಸ್ರೇಣ ಸುರ ವಿಮರ್ತಿತ ರಣೇ ವಿಷೇದು ಶಶೂರ್ಯ ಮುಖ್ಯಾಹ ತಾನ್ ವೀಕ್ಷ್ಯ ವ್ರಜಿ ಪರಮಾಖ್ಯ ವಿದ್ಯಾಂ ಸ್ವಯಂಭೂತ ದತ್ತಾಂ ಪ್ರಯೋಜ ವೈಷ್ಣವಿ ತೇಡವಳೆ. ಈ ಶ್ಲೋಕದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಬರೀ ಯುದ್ಧ ಮಾತ್ರ ಅಲ್ಲ, ಅದಕ್ಕೆ ಶಾಸ್ತ್ರದಲ್ಲಿ ಏನ್ ಅರ್ಥ ಅದನ್ನ ಹೇಳ್ತಾರೆ. ಹಂಗಂತಂದ್ರೆ ಏನ್ ಅರ್ಥ ಅಂದ್ರೆ ದೇವೇಂದ್ರನ ಇರ್ತಕ್ಕಂಥವ ಈ ಪ್ರಕಾರವಾಗಿ ನೋಡಿ ಅಂದ್ರೆ ಈ ದೇವೇಂದ್ರನ ಇರ್ತಕ್ಕಂಥವ ತಾನೆ ಶಂಬರಾಸುರನ ಸಂಹಾರ ಮಾಡ್ತಾನ. ಅವನಿಗೆ ಪರಮಾಖ್ಯ ವಿದ್ಯಾ ಎಂಬುದಾಗಿರ್ತಕ್ಕಂಥದ್ದು ಹಾಗಂತಂದ್ರೆ ವೈಷ್ಣವಾಸ್ತ್ರವಾಗಿರ್ತಕ್ಕಂಥದ್ದು ಮಾಡ್ತಾನ. ಇದಕ್ಕೆ ಶಾಸ್ತ್ರ ರೀತಿಯ ಏನ್ ಅರ್ಥ ಅಂತಂದ್ರೆ ದೇವೇಂದ್ರ ಅಂದ್ರೆ ಜಯತೀರ್ಥರ ಇರ್ತಕ್ಕಂಥ ಅವರು ಅರ್ಥ. ಚತುರ್ಮುಖ ಬ್ರಹ್ಮದೇವರ ಇರ್ತಕ್ಕಂಥ ಅವರು ಕೊಟ್ಟಿರ್ತಕ್ಕಂಥ ಒಂದು ವೆಪನ್, ಒಂದು ಆಯುಧ ಹಂಗಂತಂದ್ರೆ ಶ್ರೀಮದ್ ಆಚಾರ್ಯರು ಕೊಟ್ಟಿರ್ತಕ್ಕಂಥ ಭಾಷಾ ಅನುವ್ಯಾಖ್ಯಾನ ಅಂತ ಅರ್ಥ. ಪರಮಾಖ್ಯ ವಿದ್ಯಾ ಅಂತಂದ್ರೆ ಉತ್ತಮ ವಿದ್ಯಾ ಅಂದ್ರೆ ಪರವಿದ್ಯಾ ಅಂತಂದ್ರೆ ಬ್ರಹ್ಮಸೂತ್ರಗಳಾಗಿರ್ತಕ್ಕಂಥದ್ದು. ಶಂಬರ ವಿತ್ ಮ್ಯಾಜಿಕ್ ಅಂಡ್ ಮೈ ಪವರ್ಸ್ ಹಂಗಂತಂದ್ರೆ ಈ ಪ್ರಕಾರವಾಗಿ ಮಾಯಾವಾದ ಇತ್ಯಾದಿಗಳಾಗಿರ್ತಕ್ಕಂಥ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅನೇಕ ಮಾಯಾ ಇತ್ಯಾದಿಗಳೆಲ್ಲ ಅದು ನೀವು ಮಣಿಮಂಜರಿ ಬಂದು 5ನೇ ಸರ್ಗದಿಂದ 8ನೇ ಸರ್ಗವರೆಗೂ ಓದಿದ್ರೆ ಈ ಕೊನೆಯಲ್ಲಿ ಇರ್ತಕ್ಕಂಥದ್ದು ಚಂದ ಅರ್ಥ ಆಗೋದು. ಮಾಯಾಶಕ್ತಿ ಆಗಿರ್ತಕ್ಕಂಥದ್ದು ಕೊನೆಯಲ್ಲಿ ಏನ್ ಮಾಡಿ ರುದ್ರೆ ನೀವು ಬಂದು ನಾರಾಯಣ ಸರ್ವೋತ್ತಮ ಅಂತ ಹೇಳಿದ್ರೆ ಬಾಯಿಲು ಮಾತಾಡ್ಲಿಕ್ಕೆ ಬಿಡಾರ್ದು ಅಂತ ಮಾಡಿ ಇಟ್ರು ಮ್ಯಾಜಿಕ್ ಇಂದ. ಆದ ಕಾರಣ ತುಂಬಾ ಕಷ್ಟಪಟ್ಟಿದ್ದೇವೆ ನಮ್ಮ ಪೂರ್ವಿಕರಾಗಿರ್ತಕ್ಕಂಥವ್ರು. ಆಗ ಅವರು ಹೇಳಿ ರಾಮಕೃಷ್ಣ ಇತ್ಯಾದಿ ಅವತಾರಗಳಾಗಿರ್ತಕ್ಕಂಥದ್ದೆಲ್ಲ ಮಾಯಾ ಉಪಾಧಿಯಿಂದ ಬಂದಿರ್ತಕ್ಕಂಥದ್ದು ಎಂಬುದಾಗಿ ಹೇಳ್ತಾರೆ. ಇದೆಲ್ಲ ಜಯತೀರ್ಥರಾಗಿರ್ತಕ್ಕಂಥವ್ರು ನ್ಯಾಯಸುಧಾ ಎಂಬ ಗ್ರಂಥವಾಗಿರ್ತಕ್ಕಂಥದ್ದಲ್ಲಿ ಹೆಂಗೆ ಬಂದಲ್ಲಿ ಖಂಡನ ಮಾಡಿರೋ ಅದೇ ಪ್ರಕಾರವಾಗಿ ದೇವೇಂದ್ರನ ಇರ್ತಕ್ಕಂಥವ ವೈಷ್ಣವಾಶ್ರವಾಗಿರ್ತಕ್ಕಂಥದ್ದು ಕೊಂಡು ಈಗ ಈ ಶಂಬರಾಸುರನ ಇರ್ತಕ್ಕಂಥವನ್ನ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಏನಂತಂದ್ರೆ ಆಗ ನೋಡಿ ಅಂದ್ರೆ ಸುರೇಶ್ವರೇಣ ಜಿತಾಹ ಪೌರುಷಾಹ ಬಹುನ್ನೆ ವಜ್ರೇನ ವಜ್ರಿ ನಿಜಗಾನ ಶಂಬರಂ ಹಾಗಂತೇಳಿ ಮಹೇಂದ್ರನ ಮಹೇಂದ್ರ ಅಂದ್ರೆ ಇಂದ್ರದೇವರು. ಮಹೇಂದ್ರ ಬಂದು ಏನ್ ಮಾಡಿರೋದಂದ್ರೆ ದೇವತೆಗಳು ಚಂದ್ರ ಯಮ ಅಗ್ನಿ ಇವರಿಗೆ ಬಂದು ಎಲ್ಲ ದೇವೇಂದ್ರನಿಗೆ ತುಂಬಾ ಸಪೋರ್ಟ್ ಆಗಿದ್ರು, ಏಡ್ ಮಾಡ್ತಾ ಇದ್ರು. ಅವ್ರು ಕೂಡ ಸೇರ್ಕೊಂಡು ಏನು ಅನೇಕ ಅಸ್ತ್ರವಾಗಿರ್ತಕ್ಕಂಥ ಅಂದ್ಬಿಟ್ಟು ಕೊನೆಯಲ್ಲಿ ವಜ್ರಾಯುಧವಾಗಿರ್ತಕ್ಕಂಥದ್ರಿಂದ ಸುರೇಶ್ವರೇಣ ಸುರಾಣಾಂ ದೇವತಾನಾಂ ಈಶ್ವರ ಸುರೇಶ್ವರ ದೇವೇಂದ್ರ ಅವ ಈ ಶಂಬರಾಸುರನ ಇರ್ತಕ್ಕಂಥವನ್ನ ಸಂಹಾರ ಮಾಡಿದ. ಶಂಬರಾಸುರನ ಸಂಹಾರ ಮೊದಲು ಇದು ತುಂಬಾ ಆದಿಕತೆ. ತಸ್ಮಿನ್ನೇ ಹತೆ ದಾನವ ಲೋಕಪಾಲೆ ದಿತೆ ಸುತಃ ದುದುದ್ರು ಇಂದ್ರ ಭೀಷಿತಃ. ಈ ಪ್ರಕಾರವಾಗಿ ಶಂಬರಾಸುರನ ಇರ್ತಕ್ಕಂಥವ ಮರಣ ಬರೋಣೆ ಅಲ್ಲಿರ್ತಕ್ಕಂಥ ಅಸುರೆಲ್ಲ ಅಂಜಿಕೊಂಡು ಒಬ್ರು ಓಳ್ಲಕ್ ಆರಂಭಿಸ ವೇಳೆ 2ನೇ ದೈತ್ಯ ತಡ್ಕೊಬೇಕು ಯಾರು ಅಂತಂದ್ರೆ ಆಗ ತಸ್ಮಿನ್ನೇ ವಿಪ್ರಚಿತ್ತಿ ವಿನಿವಾರ್ಯ ಜನ್ಮಿ ಯಾಕೆ ಹೊಡ್ತೀರೋ ಅಂತಂದ. ಶಂಬರಾಸುರನ ಇರ್ತಕ್ಕಂಥ ಹೋದ್ರೆ ಹೋಗ್ತಾನೆ ನಾ ಇದ್ದೇನೆ ಅಂತ ಹೇಳಿ ವಿಪ್ರಚಿತ್. ಈ ವಿಪ್ರಚಿತ್ ಯಾರು ಅದನ್ನ ನೀವು ತಿಳ್ಕೊಬೇಕು. ಭಾರತ ಹೂಯಿಸ್ ವಿಪ್ರಚಿತ್ ಹಾಗಂತ ಆ ವಿಪ್ರಚಿತ್ತ ಇರ್ತಕ್ಕಂಥ ಜರಾಸಂಧನ ಈಗ ಬಂದಿದ್ದಾನೆ. ಅವ್ರು ಹೇಳ್ತಾರಲ್ಲ ಅವರೆಲ್ಲ ತಿರುವು ಹುಟ್ಟಿದ್ದಾರೆ ಅಂತ ಹೇಳ್ತಾರೆ ನೋಡ್ರ. ಆದ ಕಾರಣ ಈ 11ನೇ ಅಧ್ಯಾಯ ತುಂಬಾ ಮುಖ್ಯ. ಆದ ಕಾರಣ
ವಿಪರೀಚಿತ ಇರ್ತಕ್ಕಂಥ ಹಸುರನ್ನೆಲ್ಲ ಓಡ್ಬೇಡ್ರಿಪ್ಪ, ನಾ ಇದ್ದೇನೆ ಬನ್ರಿ ಎಂಬುದಾಗಿ ಹೇಳಿ ಏನಂದ್ರೆ ವರಾತ್ ಅಜಯೇನ ವಿಧಾತುರೇವ, ಆ ವಿಪರೀಚಿತ ಇರ್ತಕ್ಕಂಥ ಅವನಿಗೆ ಚತುರ್ಮುಖ ಬ್ರಹ್ಮದೇವರು ವರವ ಇರ್ತಕ್ಕಂಥದ್ದಿತ್ತು. ಆದ ಕಾರಣ ಅವನ ಇತರ ದೇವತೆಗಳಾಗಿರ್ತಕ್ಕಂಥವ್ರು ಒಂದು ಅವನ್ನ ಮಾಡ್ಲಕ್ ಬಿಡಿಲಾರ್ದು. ಆಗ ಅವ ಏನ್ ಮಾಡಿದ, ಈ ದೇವತೆಗಳ ಮೇಲೆ ಅನೇಕ ಬಾಣಗಳಾಗ್ಬಿಟ್ಟು ದೇವೇಂದ್ರನಿಗೆ ಮೂರ್ಛೋಯಿ ಕಳವು ಬೀಳಂಗ್ ಮಾಡಿ ಅವನೇ ಮೂರ್ಛೋಯಿ ಕಳವು ಬಿದ್ದ. ಆಗ ವಾಯುದೇವರ ಇರ್ತಕ್ಕಂಥವ್ರು ಅದೇ ನೆಕ್ಸ್ಟ್ ಅಸ್ತ್ರಾಣಿ ತಸ್ಯ ಅಸ್ತ್ರವರೈಹಿ ನಿವಾರ್ಯ ಶಿಕ್ಷೇಬ ತಸ್ಯೋರಪಿ ಕಾಂಚನೀಂ ಗದಾಂ. ಆಗ ಬಂದು ಈ ತುಂಬಾ ವಿಪರೀಚಿತ ಇರ್ತಕ್ಕಂಥ ಆಗ ವಾಯುದೇವರ ಇರ್ತಕ್ಕಂಥವ್ರು ಅನೇಕ ಅಸ್ತ್ರಗಳಾಗಿರ್ತಕ್ಕಂಥದ್ದು ಬಿಟ್ಟು ಅವ್ರು ಏನ್ ಮಾಡಿರು, ದೇವೇಂದ್ರನ ಇರ್ತಕ್ಕಂಥ ಅವನಿಗೆ ಯಾವ ವಿಧವಾಗಿರ್ತಕ್ಕಂಥ ತೊಂದರೂ ಬರ್ಕುಡ್ದು ಎಂಬುದಾಗಿ ದೇವೇಂದ್ರನು ಇತರ ದೇವತೆಗಳನ್ನು ವಾಯುದೇವರ ಇರ್ತಕ್ಕಂಥವ್ರು ರಕ್ಷಣೆ ಮಾಡಿರು. ಆಗ ವಾಯುದೇವರ ಇರ್ತಕ್ಕಂಥವ್ರು ಏನ್ ಮಾಡಿರು ಅಂತಂದ್ರೆ ಅವನಿಗೆ ಬಂದು ಬಂಗಾರದಲ್ಲಿ ಮಾಡಿರ್ತಕ್ಕಂಥ ಒಂದು ಕವಚ ಹಾಕೊಂಡಿದ್ದ ಆ ವಿಪರೀಚಿತ ಆ ಹಸುರನ ಇರ್ತಕ್ಕಂಥವನ್ನ ವಿಪರೀಚಿತನ ಬಂದು ಅನೇಕ ವಿಧವಾಗಿರ್ತಕ್ಕ ವಿಚೂರ್ಣಿತ ಅಸೌ ನಿಪಪಾತ ಮೇರು ಮಹಾಬಲೋ ವಾಯುಬಲಾಭಿಮುಖಃ. ಹಾಗೆಂತಂದ್ರೆ ಅವನ್ನ ಬಂದು ವಿಚಿತ್ರ ಬಲದಿಂದ ಬಡದು ಆ ವಿಪರೀಚಿತನ ಸಂಹಾರವಾಗಿರ್ತಕ್ಕಂಥದ್ ಮಾಡಿರು. ಅವ ಬಂದ ಅನೇಕ ಪೀಸಾಗಿ ಹೋಗಿ ಬಿದ್ದ. ಹೆಂಗೆ ಅಂತಂದ್ರೆ ಮೇರು ಪರ್ವತವೇ ಕಳೆದು ಬಿದ್ರೆ ಹೆಂಗಿರೋದು ಆ ಪ್ರಕಾರವಾಗಿ ಬಿದ್ದು ವಿಪರೀಚಿತ ಇರ್ತಕ್ಕಂಥ ಅವನ ಮರಣವಾಗಿರ್ತಕ್ಕಂಥದ್ದು ಆಯ್ತು. ಹಾಗೆ ಅಂತ ಹೇಳ ವೇಳೆ ದೇವತೆಗಳು ಹೇಳ್ತಾರ, ಪರಮಾತ್ಮ ಇಲ್ಲೇ ನಿನ್ನ ಅನುಗ್ರಹದಿಂದ ಆಯ್ತು. ಈಗ ಶಂಬರಾಸುರನ ವಧ ಆಯ್ತು, ಅದಕ್ಕೆ ಆಮೇಲೆ ವಿಪರೀಚಿತ ವಧ ಆಯ್ತು. ಅದಕ್ಕೆ ಆಮೇಲೆ ಏನಾಯ್ತು ಅಂದ್ರೆ ತಥ ಆಸಸಾದ ಆಸು ಕಾಲನೇಮಿ ಎಂಬುದಾಯ್ತಕ್ಕಂಥವು. ಇದೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ ಮಧು, ಈ ಕಾಲನೇಮಿತ ಕಂಸ ಅರ್ಥ ಆಯ್ತಲ್ಲ. ಆದ ಕಾರಣ ಈ ರಾಜನಾಗಿ ಹುಟ್ಟಿದ್ದಾನ ಅಂಬಾದಿಕರ ಒಂದು ವಿಪರೀಚಿತ ಇರ್ತಕ್ಕಂಥ ಈಗ ರಾಜನಾಗಿ ಹುಟ್ಟಿದ್ದಾನ ಅಂದ್ರೆ ಜರಾಸಂಧನಾಗಿ ಹುಟ್ಟಿದ್ದಾನ ಅಂತ ಬರ್ತದೆ. ಆದ ಕಾರಣ ನಾರಾಯಣ ಈ ಕಾಲನೇಮಿಯ ಇರ್ತಕ್ಕಂಥ ಬಂದ ವಾಯುದೇವರು ಕೂಡ ಜಗಳ ಆಡಕ್ಕೆ ಕಾಲನೇಮಿಯ ಇರ್ತಕ್ಕಂಥ ಅವನಿಗೆ ಚತುರ್ಮುಖ ಬ್ರಹ್ಮದೇವರ ಇರ್ತಕ್ಕಂಥ ಅವ್ರ ವರ ಇತ್ತು. ಅವನಿಗೆ ಬಂದು ಕಾಲನೇಮಿಗೆ 1000 ತಲೆ 2000 ಭುಜ ಹಿಂಗಿರ್ತಕ್ಕಂಥ ಅವನ ಇರ್ತಕ್ಕಂಥವನ ಆ ಕಾಲನೇಮಿ ಜಗಳವಾಗಿರ್ತಕ್ಕಂಥದ್ದು ಚತುರ್ಮುಖ ವಾಯುದೇವರಿಗೂ ಆಯ್ತು. ಆಗ ನಾರಾಯಣ ಏನಾಯ್ತು ಅಂತಂದ್ರೆ ಇಲ್ಲಿ ತಮ್ಮ ಅಸ್ತ್ರಾಣಿ ಬಹುನಿ ಬಾಹುಬಿಹಿ ಪರೋಕ್ಷಮಾನಂ ಭುವನೋಕ್ತ ದೇಹಂ. ಆಗ ಅನೇಕ ಅಸ್ತ್ರಗಳಾಗಿರ್ತಕ್ಕಂಥದ್ದನ್ನು ತಗೊಂಡು ಈ ಚಕ್ರ ಬಂದು ಈ ಬಡಿದ್ರು. ಆಗ ವಾಯುದೇವರೇ ಅವ್ರನ್ನ ಸಂಹಾರ ಮಾಡಿರ್ಬಹುದು. ಆದ್ರೆ ಪರಮಾತ್ಮನ ಇಚ್ಛಾ ಪರಮಾತ್ಮ ಸಂಹಾರ ಮಾಡ್ಬೇಕು ಎಂಬುದಾಗಿರೋ ಪ್ರಯುಕ್ತ ನಾರಾಯಣ ನೀನೇನ್ ಮಾಡಿದ್ರಿ, ಚಕ್ರಾಯುಧವಾಗಿರ್ತಕ್ಕಂಥ ಚಕ್ರೆಯನ್ನ ಬಾಹುವನ್ನೇ ವಿನಿಕೃತ್ಯ ಕಾನಿಚ ನಯೋದಯಿತು ಆಸು ಯಮಾಯ ಪಾಪಂ. ಆ ಪಾಪಿಷ್ಣ ಇರ್ತಕ್ಕಂಥವನ್ನ ಪರಮಾತ್ಮ ನೀನು ಬಂದು ಚಕ್ರಾಯುಧದಿಂದ ಸಂಹಾರ ಮಾಡಿ ಅವನ ತೋಳಿನೆಲ್ಲ ಕತ್ತರಿಸಿ ಅವನ ತಲೆಯನ್ನ ಕತ್ತರಿಸಿ ಯಮಪಟ್ನವ ಇರ್ತಕ್ಕಂಥ ಅದಕ್ಕೆ ಕಳಿಸಿದೆ ಎಂಬುದಾಗಿ ಇದು ಹೇಳ್ತಾರೆ. ಆದ ಕಾರಣ ಭಗವಂತನ ಇರ್ತಕ್ಕಂಥ ಅದಕ್ಕೆ ಆಮೇಲೆ ಏನಾಯ್ತು ಅಂತಂದ್ರೆ ಆ ಅಸುರರ ಇರ್ತಕ್ಕಂಥ ಅವ್ರ ಸೈನ್ಯದಲ್ಲಿ ಮೂರಿಲಿ 3/4 ಅಂತ ಹೇಳ್ತಾರಲ್ಲ, ಆಗ 75% ಆಗಿರ್ತಕ್ಕಂಥದ್ದು ಅಸುರ ಇರ್ತಕ್ಕಂಥ ಅವ್ರನ್ನ ಸಂಹಾರ ಮಾಡಿರು. ಉಳಿದ ಕಾಲ್ ಭಾಗವ ಇರ್ತಕ್ಕಂಥದನ್ನ ವಾಯುದೇವರ ಇರ್ತಕ್ಕಂಥವ್ರು ಸಂಹಾರವೇ ಮಾಡಿರು. ಅದರಲ್ಲಿ ಮುಖ್ಯವಾಗಿ ವಿಪ್ರಚಿತ್ ಕಾಲನೇಮಿ ಇತ್ಯಾದಿಗಳೆಲ್ಲ ಇಲ್ಲ. ಅವರೆಲ್ಲ ಈಗ ಬಂದು ಏನು ಹುಟ್ಟಿದ್ದಾರೆ ಅಂದ್ರೆ ರಾಜರಾಗಿ ಹುಟ್ಟಿ ಧರ್ಮ ಮಾರ್ಗದಲ್ಲಿ ಇರಂಗ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ. ರಾಜ್ಯಂ ಹಾಗೆ ಏನ್ ಮಾಡ್ಬೇಕು ಅಂದ್ರೆ ನೀ ಏನ್ ಮಾಡ್ಬೇಕು, ಈಗ ಜನಗಳ ಇರ್ತಕ್ಕಂಥವ್ರು ಅದು ಇದರಿಂದ ಏನಾಗುತ್ತೆ, ವೇದಕ್ಕೆ ಅಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಬರಂಗಿದೆ. ತ್ವದ್ಭಕ್ತಿ ಲೇಷ ಅಭಿಯುತ ಸುಕರ್ಮ ಬ್ರಜೇನ್ನ ಪಾಪಂ ಚ ಗತಿಂ ಕಥಂಚಿತ್ ದೈತ್ಯ ಅಸುರಾಣ. ಆದ ಕಾರಣ ಆ ಅಸುರ ಇರ್ತಕ್ಕಂಥವ್ರೆಲ್ಲ ಈಗ ರಾಜ ಕುಟುಂಬದಲ್ಲಿ ಹುಟ್ಟಿ ಅವರು ಏನು ಪೂಜೆ ಪುರಸ್ಕಾರ ಇತ್ಯಾದಿ ಮಾಡಂಗ್ ಮಾಡ್ತಾರೆ, ಮನಸಾರು ಮಾಡೋದಿಲ್ಲ. ಅವರೆಲ್ಲ ಬಂದು ನಿತ್ಯ ಅಂಧತ್ವಕ್ಕೆ ಹೋಗ್ತಕ್ಕಂಥವ್ರು. ಅವರಿಗೆ ಸರಿಯಾದ ಇದು ಮಾಡ್ಬೇಕು ಎಂಬುದಾಗಿ ಹೇಳಿ ಅಲ್ಲಿ ಒಂದು ಮುಖ್ಯವಾದ ಒಂದು ಸಮಾಚಾರ ಹೇಳ್ತಾರೆ. ದೈತ್ಯರ ಇಲ್ಲಿ ತಾನೆ ಈ ಸ್ವಭಾವ ಇರ್ತಕ್ಕಂಥದ್ದು ಸ್ವಭಾವಾಕ್ಯ ಹಠಾಕ್ಯ ಯಾವುದು ಪ್ರಥಮ ಕಾರಣ ಅಂತ ನಮಗೆ ಮಹಾಭಾರತ ಮುಂದೆ 28ನೇ ಅಧ್ಯಾಯದಲ್ಲಿ ಬರ್ತದೆ. ಅವ್ರ ಸ್ವಭಾವ ಇರ್ತಕ್ಕಂಥದ್ದು ಸರಿಯಿಲ್ಲ. ಅವ್ರು ಏನೋ ಒಂದು ಇನ್ಫ್ಲೂಯೆನ್ಸ್ ಇಂದ ಅದಕ್ಕೊಂದು ಚಿಕ್ಕ ವಿಷಯ ನಮಗೆ ಹೇಳ್ತೇನೆ. ಈ ಪಾಂಡವರ ಇರ್ತಕ್ಕಂಥವ್ರ 5 ಜನ, ದುರ್ಯೋಧನಾದಿಗಳು 100 ಜನ. ಈ ಪಾಂಡವರು 5 ಜನ ಚಿಕ್ಕವರು ಚಿಕ್ಕ ಬೆಳ್ಳಿ ಪಟ್ಟಿ ಇಟ್ಬಿಟ್ಟು
ಬೆಳಿಗ್ಗೆದ್ದು ಪೂಜೆ ಮಾಡ್ತಾ ಇದ್ರು. ಅದನ್ನ ನೋಡಿ ದುರ್ಯೋಧನ ಹೇಳಿದ, ನಂಗೂ 100 ಪಟ್ಟಿಯ ತರಿಸು ಅಂತ ಅಮ್ಮ ಮಾಡ್ತಾ ಇದ್ದ. ಆಗ ಶಕುನಿ ಬಂದ, ಏನು ಸೋದರ ಮಾವ ಬಂದ, ಏನೋ ದೇವರು ಅಂತ ಒಂದು ಇದ್ದಾರಿಯಾ, ನಮಗೆಲ್ಲ ದೇವರೇ ಇಲ್ಲವಲ್ಲೋ, ಪಾಪ ಪುಣ್ಯ ಎಂಬುದೇ ಇಲ್ಲವಲ್ಲ ಅಂತೇಳಿ ಆ ಪಟ್ಟಿಯನ್ನೆಲ್ಲ ಎಟ್ಟಿ ಬಂದ. ಇದಕ್ಕೆಂದ್ರೆ ಅದಕ್ಕೋಸ್ಕರ ಈ ದೈತ್ಯರ ಇರ್ತಕ್ಕಂಥವ್ರು, ಅಸುರರ ಇರ್ತಕ್ಕಂಥವ್ರು, ಈ 3 ವಿಧ ಜೀವರಾಶಿಗಳ ಇರ್ತಕ್ಕಂಥವ್ರು ಸ್ವಭಾವ ಇದರಲ್ಲಿ ಚೆಂದಾಗಿ ತಿಳಿಗಬೇಕು. ಅನೇಕರು ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಈಗ ನಾವು ನೆಲಕಂಬ ನಮ್ಮ ಸ್ವಭಾವ ಏನಂಬುದರ ಬಗ್ಗೆ ತಿಳಿದು, ಆದ್ರೆ ಸ್ವಭಾವ ಇರ್ತಕ್ಕಂಥದ್ದು ಒಳ್ಳೆ ಕಾರ್ಯವೇ ಮಾಡ್ತಾ ಇದ್ದ ಅಂದ್ರೆ ಸ್ವಭಾವ ಒಳ್ಳೇದು ಅಂತ ಊಹೆ ಮಾಡ್ಬೋದು ಹೊರತಾಗಿ ಸ್ವಭಾವ ಜೀವ ಕಣ್ಣಿಗೆ ಬೀಳೋದಿಲ್ಲ, ಜೀವನ ಸ್ವಭಾವ ಕಣ್ಣಿಗೆ ಬೀಳೋದಿಲ್ಲ. ಆದ ಕಾರಣ ಈ ಅಸುರರ ಇರ್ತಕ್ಕಂಥವರೆಲ್ಲ ಸ್ವಭಾವ ಕೆಟ್ಟವರು, ಅವರೆಲ್ಲ ಈಗ ಇಂಥ ಮಾರಿ ಮಾಡಿದ್ದಾರೆ. ಅವರೆಲ್ಲ ಈಗ ಬಂದು ಟೆಂಪರರಿಯಾಗಿ ಏನೋ ಒಂದು ಇಂಥ ಮರಿ ರಾಜರ ಇದ್ದದ್ದು ಜನಗಳನ್ನ ಕಾಪಾಡಂಗೆ, ದೇವರು ಗುಡಿ ಕಟ್ಟಂಗೆ ಇಂಥ ಮರಿ ಎಲ್ಲ ಮಾಡ್ತಾ ಇದ್ದಾರೆ. ಆದ ಕಾರಣ ಪರಮಾತ್ಮ ನೀ ಅವತಾರ ಮಾಡಿ ಸರಿಯಾದ ಧರ್ಮವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ್ರು. ಆಗ ಈಗ ಕಾಲನೇಮಿಯ ಇರ್ತಕ್ಕಂಥವನ್ನೇ ನೋಡ್ರಿ, ಸಂಬರಾಸುರನ್ ನೋಡಿರಿ, ವಿಪ್ರಚಿತನ ನೋಡಿರಿ, ಈ ಕಾಲನೇಮಿಯ ಇರ್ತಕ್ಕಂಥವ ತಾನೆ ಈಗ ರಾಜನಾಗಿ ಭೋಜರಾಜ ಯಾದವರಲ್ಲಿ 2 ಸೆಕ್ಷನ್, ಅದರಲ್ಲಿ ಭೋಜ ಕಮ್ಯುನಿಟಿ ತಪ್ಪದು, ಅದಕ್ಕೆ ಕಂಸನ ಇರ್ತಕ್ಕಂಥ ರಾಜ. ಆದ ಕಾರಣ ಸಹ ಅದನ್ನ ಪುಟ್ಟಿಗ ಹೇಳ್ತಾರೆ. ಈಗ ಈ ಕಾಲನೇಮಿ ಹೆಂಗ ಹುಟ್ಟಿದ, ಕಂಸನ ಹುಟ್ಟಿದ ಅಂತ ಬಾಳೆ ಹುಟ್ಟಾದಿಲ್ಲೇ ತಪ್ಪಿದೆ ಎಂಬುದಕ್ಕೆ ನೋಡ್ರಿ ಇದು ಇರೋದ್ರ ಬಗ್ಗೆ ಏನಂತಂದ್ರೆ, ಸಹ ಉಗ್ರಸೇನ ಸುರಗಾಯಕ ಸಹ ಜಾತು ಯದುಶ್ವೇಷು ತಥಾ ಅಭಿಧೇಯ ತವೈವ ಸೇವಾರ್ಥಂ ಅಮುಷ್ಯ ಪುತ್ರ ಜಾತಃ ಅಸುರ ಕಾಲನೇಮಿ ಸ ಈಶಃ. ಈ ಬ್ಯಾಕ್ ಗ್ರೌಂಡ್ ಇರ್ತಾನೆ ಭಾರತ ಓದಬೇಕು. ಆದ ಕಾರಣ ಈಗ ಪರಮಾತ್ಮ ಮಹಾಲಕ್ಷ್ಮಿಗೆ ಯಜಮಾನನ ಇರ್ತಕ್ಕಂಥವನೇ, ನಿನಗೆ ಸೇವೆ ಮಾಡಬೇಕು ಎಂಬುದಕ್ಕೋಸ್ಕರವಾಗಿ ಒಂದು ಗಂಧರ್ವನ ಇರ್ತಕ್ಕಂಥವ, ಉಗ್ರಸೇನ ಎಂಬುದ ಇರ್ತಕ್ಕಂಥ ಗಂಧರ್ವನ ಇರ್ತಕ್ಕಂಥವ ಯಾದವ ಕುಲದಲ್ಲಿ ಹುಟ್ಟಿದ. ಅವ ತುಂಬಾ ಒಳ್ಳೆವ ಈ ಉಗ್ರಸೇನ ಅಂತ. ಆ ಕಾಲದಲ್ಲಿ ಏನಾಯ್ತು ಅಂತಂದ್ರೆ, ಇದೇ ಹೆಸರಿಂದ ಉಗ್ರಸೇನ ಎಂಬುದ ಇರ್ತಕ್ಕಂಥ ಹೆಸರಿಂದವೇ ಹುಟ್ಟಿದ. ಆ ಯಾದವನ ಇರಾವರಿಯು ಉಗ್ರಸೇನ ಅಂತ ಹೆಸರು. ಆಗ ಕಾಲನೇಮಿ ಹೆಸರನ್ನ ಇರ್ತಕ್ಕಂಥವ ಏನ್ ಮಾಡಿದ ಅಂತಂದ್ರೆ, ದ್ರುಮಿಳ ಎಂಬುದ ಇರ್ತಕ್ಕಂಥ ಒಂದು ಅಸುರನ ಇರ್ತಕ್ಕಂಥ ಈ ಉಗ್ರಸೇನ ವೇಷ ಇರ್ತಕ್ಕಂಥದ್ದು ಆಯ್ಕೊಂಡು ಬಂದು ಆ ಉಗ್ರಸೇನ ಹೆಂಡತಿಗೆ ಸಂಪರ್ಕ ಮಾಡಿ ಅದರಿಂದ ಹುಟ್ಟಿರ್ತಕ್ಕಂಥವ ಈ ಕಾಲನೇಮಿಯ ಇರ್ತಕ್ಕಂಥ ಕಂಸ. ಆದ ಕಾರಣ ಕಂಸನ ಇರ್ತಕ್ಕಂಥವನ ಸರಿಯಾದ ತಂದೆ ಈ ಗಂಧರ್ವನ ಇರ್ತಕ್ಕಂಥ ಉಗ್ರಸೇನಲ್ಲ. ಆ ಉಗ್ರಸೇನ ಇರ್ತಕ್ಕಂಥವ ಯಾದವರು ಇರ್ತಕ್ಕಂಥವ ಅದೇ ಹೆಸರು ಇರ್ತಕ್ಕಂಥವ ಈ ಕಾಲನೇಮಿ ಅಸುರನ ಇರ್ತಕ್ಕಂಥವ ಆ ಉಗ್ರಸೇನಂತಲೂ ಹುಟ್ಟಿದ. ಆ ದ್ರುಮಿಳ ಎಂಬ ಒಂದು ದೈತ್ಯನ ಇರ್ತಕ್ಕಂಥವ ಉಗ್ರಸೇನಾಗಿ ವೇಷ ಹಾಕೊಂಡು ಬಂದು ಈ ಪ್ರಕಾರವಾಗಿ ಮಾಡಿದ. ಆಗ ವಾಯುದೇವರ ಇರ್ತಕ್ಕಂಥವ್ರು ಈ ಕಾಲನೇಮಿ ಇತ್ಯಾದಿಗಳನ್ನ ಸಂಹಾರ ಮಾಡ್ಲಿಕ್ಕೆ ಆಗಿದ್ರು ನಿನ್ನ ಆಜ್ಞಾ ಪ್ರಕಾರವಾಗಿ, ನಿನ್ನ ಇಚ್ಛೆ ಪ್ರಕಾರವಾಗಿ ಕಾಲನೇಮಿ ಹೆಸರನ್ನ ಇರ್ತಕ್ಕಂಥ ಭೋಜನ ಹುಟ್ಟಿರೋ ಬೆಳೆ ಅವ್ರು ಬಿಟ್ಟುಬಿಟ್ರು. ಅವನಿಗೆ ಬೇಕಾದ ಸಾಧನವಾಗಿರ್ತಕ್ಕಂಥದ್ದು ಆಗಲಿ ಎಂಬುದಾಗಿ, ಮತ್ತು ಅವನಿಗೆ ರುದ್ರದೇವರು ವರವಾಗಿರ್ತಕ್ಕಂಥದ್ದಿತ್ತು. ಆದ ಕಾರಣ ರುದ್ರದೇವರು ಕಲಗ ಇರ್ತಕ್ಕಂಥ ಯಾವ ದೇವತೆಗಳು ಅವನ್ನ ಒಂದೇ ಮಾಡ್ಲಿಕ್ಕೆ ಮುಡಿಲಾರ್ದು. ಆಗ ಏನಾಯ್ತು ಅಂದ್ರೆ, ಇಲ್ಲಿ ನೆಕ್ಸ್ಟ್ ನೋಡ್ರಿ, ಸಹ ಔಗ್ರಸೇನೇನ ಜನಿತಃ ಅಸುರೇಣ ಕ್ಷೇತ್ರೇ ಚ ತದ್ರೂಪಧರೇಣ ಮಾಯೆಯ ಗಂಧರ್ವಜೇನ ದುರ್ಮಿಳೇನ ನಾಮ್ನ. ಹಾಗೆಂತಂದ್ರೆ ಯಾರಿಗೆ ಹುಟ್ಟಿದ ಅಂತಂದ್ರೆ, ಈ ಸರಿಯಾದ ಗಂಧರ್ವನ ಇರ್ತಕ್ಕಂಥ ಉಗ್ರಸೇನಿ ಹುಟ್ಟಿದವ ಅಲ್ಲ ಕಂಸ. ಈ ದುರ್ಮಿಳ ಎಂಬುದ ಇರ್ತಕ್ಕಂಥವ ಈ ಗಂಧರ್ವ ಉಗ್ರಸೇನ ರೂಪ ಇರ್ತಕ್ಕಂಥದ್ದು ಒಂದು. ಆಗ ಈ ಉಗ್ರಸೇನ ಇರ್ತಕ್ಕಂಥ ಅವ್ರ ಹೆಂಡತಿಯನ್ನ ಏಮಾರಿಸಿ ಅವಳಿಗೆ ಸಂಪರ್ಕವಾಗಿರ್ತಕ್ಕಂಥದ್ದು ಮಾಡಿ ಅದರಿಂದ ಹುಟ್ಟಿರ್ತಕ್ಕಂಥವ ತಾನೆ ಈ ಕಂಸ. ಆದ ಕಾರಣ ಕಂಸ ಇಸ್ ನಾಟ್ ದಿ ರಿಯಲ್ ಸನ್ ಆಫ್ ಗಂಧರ್ವ ಉಗ್ರಸೇನ ಅಂತಂಬುದನ್ನ ತಿಳ್ಕೊಬೇಕು. ಇದೆಲ್ಲ ಆಚಾರ್ಯರ ಗ್ರಂಥದಲ್ಲಿ ಚಂದಾಗಿ ತಿಳ್ಕೊಬೇಕು. ಜಿತ್ವಾ ಜಲೇ ಸಂಚ ಹೃತಾನಿ ತೇನ ರತ್ನಾನಿ ಯಕ್ಷಾಂಶ ಜಿತಾಹ ಶಿವಸ್ಯ ಕನ್ಯಾವನಾರ್ಥಂ ಮಗದಾದಿಪೇನ ಪ್ರಯೋಜನಷ್ಟೇ ಋತೇ ಬಲೇನ. ಆಗ ಬಂದು ಕಂಸನ ಇರ್ತಕ್ಕಂಥವ ಏನ್ ಮಾಡಿದ, ವರುಣನ ಇರ್ತಕ್ಕಂಥವನ್ನ ಜಯಿಸಿ ಅವನಂತರಿಂದ ಅನೇಕ ರತ್ನಗಳಾಗಿರ್ತಕ್ಕಂಥ ಅದನ್ನ ಅಪಹಾರ ಮಾಡಿದ. ಆಮೇಲೆ ಜರಾಸಂಧನ ಇರ್ತಕ್ಕಂಥವನ 2 ಮಕ್ಕಳು, ಹೆಣ್ಣು ಮಕ್ಕಳು ಅಸ್ಥಿ ಪ್ರಾಷ್ಟಿ ಎಂಬುದಾಗಿರ್ತಕ್ಕಂಥವ್ರು, ಅವರಿಬ್ಬರ ಇರ್ತಕ್ಕಂಥವ್ರು
ಶಿವನಿಗೆ ಪರಿಚಾರಕರಾಗಿರ್ತಕ್ಕಂಥವ್ರು ಆ ಕಂಸನ ಇರ್ತಕ್ಕಂಥ ಜಟಾಸಂಧ ಇತ್ಯಾದಿಗಳನ್ನು ಜಯಿಸಿ ಅವರಿಬ್ಬರು ತಗೊಂಡು ಬಂದು ತನ್ನ ಹೆಂಡತಿಯಾಗಿ ಮಾಡಿಕೊಂಡ. ಆಗ ಏನಾಯ್ತು ಅಂದ್ರೆ ವಿಪ್ರಚಿತ್ತ ಇರ್ತಕ್ಕಂಥ ವಾಯುದೇವರ ಇರ್ತಕ್ಕಂಥವ್ರಿಂದ ಸಂಹಾರ ಮಾಡಲ್ಪಟ್ಟ ಆ ವಿಪ್ರಚಿತ್ತ ಇರ್ತಕ್ಕಂಥ ತಾನು ಇಲ್ಲಿ ನೋಡ್ರಿ, ಸಹ ವಿಪ್ರಚಿತ್ತ ಜರಾಸುತೋ ಅಭೂತ್, ಅವನೇ ತಾನೆ ಜರಾಸುತನಾಗಿ, ಜರ ಎಂಬುವಳಿಗೆ ಮಗನಾಗಿ ಹುಟ್ಟಿದ. ಜರಾಸುತ ಅಂದ್ರೆ ತಾಯಿ ಹೆಸರು ಜರ. ಜರಾಸಂಧನಾಗಿರ್ತಕ್ಕಂಥ ಅವನು ತಾನೆ ವಿಪ್ರಚಿತ್. ಅವನಿಗೆ ಚತುರ್ಮುಖ ಬ್ರಹ್ಮದೇವರು ರುದ್ರದೇವರು ವರವ ಇರ್ತಕ್ಕಂಥದ್ದು ಇದೆಲ್ಲ ತಿಳ್ಕೊಂಡು ಕಂಸನ ಇರ್ತಕ್ಕಂಥವ ಏನ್ ಮಾಡಿದ ಅಂದ್ರೆ ಅಸ್ಥಿಪ್ರಾಸ್ತಿ ಇರ್ತಕ್ಕಂಥವನ್ನ ಮದುವೆ ಮಾಡಿಕೊಂಡ. ಜರಾಸಂಧ ಸಂತೋಷ ಬಿಟ್ಟಂತೆ, ಇಂಥ ಮಾರಿ ಒಂದು ಅಯೋಗ್ಯತನಿಗೆ ನಂಗ ತಿಳಿದಂಗ ನನ್ನ ಮಕ್ಕಳನ್ನ ತಗೊಂಡು ಹೋಗಲ್ಲ, ಅಂತ ಮಾರಿ ಅಯೋಗ್ಯನ ಇರ್ತಕ್ಕಂಥವನ್ನೇ ನನಗೆ ಬಂದು ಹಳೆಯನ ಇರ್ಬೇಕು ಅಂತ ಸಂತೋಷ ಬಿಟ್ಟಂತೆ. ಆ ಪ್ರಕಾರವಾಗಿ ಜರಾಸಂಧನ ಇರ್ತಕ್ಕಂಥವನಿಗೆ ಬಂದು ಬಲದಲ್ಲಿ ವಿಚಿತ್ರವಾಗಿರ್ತಕ್ಕಂಥದ್ದು ಬಲ. ಈ ಅವ ಬಂದು ಕಂಸನ ಇರ್ತಕ್ಕಂಥ ನೋಡ್ರಿ ಇದ್ರ ಹೇಳ್ತಾರೆ, ನಿವಾರಯ ಮಾಸ ಕಂಸ ಶಕ್ತೋಪಿ. ಅವ ಬಂದು ಕಂಸನ ತಡ್ಕಿರ್ಬಹುದು, ಅದನ್ನು ತಡ್ಕಲ್ಲ ಅಂತ. ಇದಕ್ಕೆಂದ್ರೆ ಇಷ್ಟ ಅನ್ಯಾಯ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವ ತಾನು ಒಳ್ಳೆಯವ ಅಂತ ಹೇಳ್ತಾ ಇದ್ದಾನ ಜರಾಸಂಧ. ಆದ ಕಾರಣ ಏನಾಯ್ತು ಅಂದ್ರೆ ಕಂಸನ ಇರ್ತಕ್ಕಂಥ ನನ್ನ 2 ಮಕ್ಕಳನ್ನ ಕಿತ್ತಿಂದ ಹೋದಲ್ಲ, ಆದ ಕಾರಣ ಅವ ಒಳ್ಳೆಯವ ಅಂತ ಮರಿ ನ್ಯಾಯವಾಗಿರ್ತಕ್ಕಂಥದ್ದು ಮಾಡಿದ್ರೆ ಒಳ್ಳೆಯವ ಅಲ್ಲ ಎಂಬ ವಂಶಕ್ಕೆ ಸೇರಿದವ. ಆಗ ಹತೌ ಪರಮಾತ್ಮನಿಂದ ಹಯಗಿರಿ ರೂಪಿ ಪರಮಾತ್ಮನ. ಇದಕ್ಕೆ ಇನ್ನು ಮುಂದೆ ಒಂದು ಕತೆ. ಹಯಗಿರಿ ಇದು ನೆಕ್ಸ್ಟ್ ಯಾರು ಅಂತಂದ್ರೆ ಹಯಗಿರಿ ರೂಪಿ ಪರಮಾತ್ಮನ ಇರ್ತಕ್ಕಂಥವ. ನಿಮಗೆ ಮಧುಸೂದನ ಅಂತ ಹೆಸರು ನಿಮ್ಮ ಅಪ್ಪ ಇಟ್ಟಿದ್ದಾರೆ. ಮಧುಂಬ ಆದಿಕಾಲದ ದೈತ್ಯನ ಒಂದು ಪ್ರಯುಕ್ತ. ಅದಕ್ಕಾಗ ಮಧು ಕೈಟಬ ಎಂಬುದಾಗಿರ್ತಕ್ಕಂಥವ್ರನ್ನ ಸಂಹಾರ ಮಾಡಿದ ಪ್ರಯುಕ್ತ ಹಯಗಿರಿ ರೂಪ ಪರಮಾತ್ಮ ಸಂಹಾರ ಮಾಡಿದ. ಅವರಿಬ್ರು ಈಗ ಹಂಸ ಡಿಪಿಕಾ ಅಂತ ಹುಟ್ಟಿದ್ದಾರೆ. ಅದಕ್ಕಾಗ ಹಂಸ ಡಿಪಿಕಾ ಎಂಬುದಾಗಿರ್ತಕ್ಕಂಥವ್ರು ಅವರಿಗೆ ಪರಮಶಿವನ ಇರ್ತಕ್ಕಂಥವ್ರು ಬರುವ ಇರ್ತಕ್ಕಂಥದ್ದು ಉಂಟು. ಅವರೆಲ್ಲ ವಿಚಿತ್ರ ಬಂದು ಬಲಶಾಲಿಗಳಾಗಿರ್ತಕ್ಕಂಥವ್ರು. ಅವರು ಶಿವ ಸರ್ವೋತ್ತಮವಾದಿಗಳಾಗಿರ್ತಕ್ಕಂಥವ್ರು. ಅವರೆಲ್ಲ ಜರಾಸಂಧದಲ್ಲಿ ಆಮೇಲೆ ಇರ್ತಕ್ಕಂಥ ದೈತ್ಯರಾಗಿರ್ತಕ್ಕಂಥವ್ರು. ಈ ಪ್ರಕಾರವಾಗಿ ದೇವಾಸುರ ಬುದ್ಧವಾಗಿರ್ತಕ್ಕಂಥದ್ದಲ್ಲಿ ಇರ್ತಕ್ಕಂಥವರೆಲ್ಲ ಬಂದರು. ಆಗ ಹಿಂದೆ ವೇದವ್ಯಾಸ ದೇವರ ಅವತಾರವಾಗಿರ್ತಕ್ಕಂಥದ್ದು ಮಾಡಿ ಆಗ ಒಳ್ಳೆ ಶಾಸ್ತ್ರವಾಗಿರ್ತಕ್ಕಂಥದ್ದು ಮಾಡಿದ್ರು. ಆಗ ಕಲಿಯಾಗಿರ್ತಕ್ಕಂಥವ ಏನ್ ಮಾಡಿದ ಅಂತಂದ್ರೆ, ಇಷ್ಟ ಆಯ್ತಲ್ಲ ವೇದವ್ಯಾಸ ದೇವರ ಅವತಾರ ಮಾಡಿರು, ಒಳ್ಳೆ ಶಾಸ್ತ್ರವಾಗಿರ್ತಕ್ಕಂಥದ್ದು ಮಾಡಿಕೊಟ್ಟಿಲ್ಲ. ಒಳ್ಳೆ ಶಾಸ್ತ್ರವಾಗಿರ್ತಕ್ಕಂಥದ್ದು ಮಾಡಿಕೊಟ್ಟಾದ ಮೇಲೆ ಭೂಭಾರವಾಗಿರ್ತಕ್ಕಂಥದ್ದು ಕಡಿಮೆ ಆಗತ್ತೆ ಅಂತ. ಅದಕ್ಕೆ ಇನ್ನೊಂದು ಇಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ ಅಂದ್ರೆ, ವ್ಯಾಸಾವತಾರೇ ನಿಯುತದ್ವಯ ಕಲಿಹಿ. ಆಗ ಈ ವ್ಯಾಸಾವತಾರದಲ್ಲಿ ಕಲಿಯಾಗಿರ್ತಕ್ಕಂಥವ ಏನ್ ಮಾಡಿದ, ಇಂಥ ಮರಿ ಒಳ್ಳೆಯವ್ರನ್ನು ನುಗ್ಗಿದ. ಕಲಿ ಪ್ರವೇಶ ಆಗತ್ತೆ ಅಂತ ಹೇಳ್ತಾರೆ ನೋಡ್ರ. ಕಲಿ ಪ್ರವೇಶ ಬ್ರಾಹ್ಮಣರೇ ನುಗ್ಗಿದ. ಇದಕ್ಕೆ ಬ್ರಾಹ್ಮಣ ತಾನು ಹೇಳ್ತಾರೆ ಮಾಯಾವನ್ನ ದುಡ್ಡು, ಬ್ರಾಹ್ಮಣ ತಾನು ಹೇಳ್ತಾ ಇದ್ದಾರೆ ಈ ಪ್ರಕಾರವಾಗಿ. ಆದ ಕಾರಣ ದೇವರಿಗೆ ಗುಣ ಅಂತ ಹೇಳ್ತಾರೆ, ದೇವರಿಗೆ ಗುಣವೇ ಇಲ್ಲ ಅಂತ ಹೇಳ್ತಾರೆ. ದೇವರು ಜೀವನ ಒಂದು ಅಂತ ಹೇಳ್ತಾನೆ, ಶೂದ್ರ ಹೇಳೋದಿಲ್ಲ ಅಂತ ಐತಲ್ಲ. ಆದ ಕಾರಣ ಏನಂತಂದ್ರೆ ಅವರೆಲ್ಲ ಈ ಶಾಸ್ತ್ರ ಮಾಡಿಕೊಟ್ರು. ಆದ್ರೆ ಈ ಕಲಿಯಾಗಿರ್ತಕ್ಕಂಥವ ಅವರಲ್ಲಿ ನುಗ್ಗಿದ್ದಾನ. ಇದು ಈಗ ಈ ಪ್ರಕಾರವಾಗಿ ಅದಕ್ಕೆ ಆಮೇಲೆ ರಾಕ್ಷಸರಾಗಿರ್ತಕ್ಕಂಥವ್ರು ರಾಮಾವತಾರನ ಬಿಟ್ಟುಕೊಂಡು ಹೇಳ್ತಾರೆ, ರಾಮಾತ್ಮನ ನಿಹಿತಾ ರಾಕ್ಷಸಃ ದೃಷ್ಟ್ವಾ ಬಲಂ ತೇಪಿ ತದಾ ತವಾದ್ಯ ಸಮಂ ತಮ ಅನ್ಯಮಿ ಚಿಂತೆಯಂತಿ ಸುಪಾಪಿನೋ ಈಶ ತಥಾ ಹನುಮತಃ. ಆಗ ಒಂದು ರಾಮಾವತಾರ ಕಾಲದಲ್ಲಿ ಈ ರಾಕ್ಷಸರಾಗಿರ್ತಕ್ಕಂಥವ್ರ ಪರಮಾತ್ಮ ನೀನು ಸಂಹಾರ ಮಾಡಿದಿ. ಆ ರಾಕ್ಷಸರಾಗಿರ್ತಕ್ಕಂಥವರೆಲ್ಲ ವಿಚಿತ್ರ ಪಾಪಿಗಳಾಗಿರ್ತಕ್ಕಂಥವ್ರು. ಅವರೆಲ್ಲ ಈಗ ತಿರುಗು ಕಲಿಯುಗದಲ್ಲಿ ಹುಟ್ಟಿದ್ದಾರೆ. ಅವರು ಹುಟ್ಟಿ ಏನ್ ಮಾಡ್ತಾರೆ, ನಮಗ ಮೇಲೆ ಯಾರು ಇಲ್ಲ, ಹನುಮಂತ ದೇವರಿಗಿಂತ ನಾವು ಬಲಶಾಲಿಗಳು. ಈ ಪ್ರಕಾರವಾಗಿರ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ ತುಂಬಾ ಮುಖ್ಯ. ಇಲ್ಲಿ ಬಂದು ನೀವು ಮಧ್ವವಿಜಯ ಕೊನೆ ಮೊದಲ ಸರ್ಗದಲ್ಲಿ ಕೊನೆಯದವನು ಮತ್ತು ಮಣಿಮಂಜರಿಯಲ್ಲಿ ಕೊನೆಯ ಅಧ್ಯಾಯವು ಸರ್ಗ ಓದಿದ್ರೆ ಅರ್ಥ ಆಗೋದು ಏನಂತಂದ್ರೆ, ಒಳ್ಳೆಯವರಲ್ಲಿ ಕಲಿಯ ಇರ್ತಕ್ಕಂಥವ್ರು ಹೋಗಿ ಅದಲ್ಲೇ ವೇಷ ಹಾಕಿಟ್ಟು ಒಳ್ಳೆಯವ್ರಲ್ಲಿ ನುಗ್ಗಿದ್ರೆ ವೇದದಲ್ಲೇ ನುಗ್ಗಿ ವೇದ ಅಪೌರುಷಯ ಅಂತ ಹೇಳ್ಬಿಟ್ಟು ಏನ್ ಹೇಳುತ್ತೆ ವೇದ ಅಪೌರುಷಯ ಅಂತಂದ್ರೆ ಜೀವ ಬ್ರಹ್ಮ ಐಕ್ಯ ಹೇಳುತ್ತೆ, ಜಗತ್ತ ಇರ್ತಕ್ಕಂಥ ತಪ್ಪು ಅಂತ ಹೇಳುತ್ತೆ. ಈ ಪ್ರಕಾರವಾಗಿ ಇರ್ತಕ್ಕಂಥದ್ದೆಲ್ಲ ಪ್ರಚಾರವಾಗಿರ್ತಕ್ಕಂಥ ನಡೀತಾ ಇದೆ. ಆದ ಕಾರಣ ನೀ ಅವತಾರವಾಗಿರ್ತಕ್ಕಂಥದ್ದು ಮಾಡಬೇಕು ಎಂಬುದಾಗಿ ತುಂಬಾ ಪ್ರಾರ್ಥನೆಯಾಗಿರ್ತಕ್ಕಂಥದ್ದು ಮಾಡಿಕೊಂಡು ಅದಕ್ಕೆ ಆಮೇಲೆ
ಏನಿದೆ ಇದು ಈ ಶಾಲ್ವರಾಜನ ಕಥೆ ಇತ್ಯಾದಿಗಳೆಲ್ಲ ಬರ್ತವೆ. ಅದನ್ನ ಮುಂದಿನ ವಾರದಲ್ಲಿ ನಾನು ಹೇಳ್ತೇನೆ. ಇದಕ್ಕೆಂದ್ರೆ ಈ ದೇವರ ಇರ್ತಕ್ಕಂಥ ಅವರು ಕಲಿ ಕಲಿ ಪ್ರವೇಶವಾಗಿರ್ತಕ್ಕಂಥದ್ದು ತುಂಬ ಅದು ಹಾಗೆ ಏನಾಯ್ತು ಅಂತಂದ್ರೆ ಅದರಿಂದ ನೀವು ನೋಡಿರಂತಂದ್ರೆ ಇದು ಗಮನ ದಂತವಕ್ರ ಶಿಶುಪಾಲ ಇತ್ಯಾದಿಗಳು ಅವರು ಹುಟ್ಟಿದ್ದಾರೆ ಎಂಬುದ ಹೇಳಿ, ಆಮೇಲೆ ಸಾಲ್ವರಾಜನ ಇರ್ತಕ್ಕಂಥ ಬ್ರಹ್ಮದತ್ತ ಇತ್ಯಾದಿಗಳು ಇದೆಲ್ಲ ವಿಸ್ತಾರವಾಗಿ ಒಂದು 10 ಶ್ಲೋಕದಲ್ಲಿ ಹೇಳಿ, ಇನ್ನೊಂದು 10 ಶ್ಲೋಕ 222ನೇ ಶ್ಲೋಕದಲ್ಲಿ ಮುಗಿಸ್ತಾರೆ. ಇಷ್ಟು ಪರಮಾತ್ಮನಿಗೆ ಮಾಡಿದಿ. ಈಗ ನೀನು ಬಂದು ಅದ್ರಲ್ಲಿ ಮುಖ್ಯವಾದ ನಾವು ತಿಳ್ಕಬೇಕಂದ್ರೆ ಈಗ ನೀನು ಅವತಾರ ಮಾಡ್ಬೇಕು ಅಂತ ಬೆಳೆ ದೇವರು ಏನು ಹೇಳ್ತಾನಂತ ಹೇಳ್ಬಿಟ್ಟು ಈತ ಮುಗಿಸ್ಬೇಕು ಅಂತ ನನಗೆ. ಏನಂದ್ರೆ ಸರಿ, ದೇವತೆಗಳೆಲ್ಲ ನೀವು ಪ್ರಾರ್ಥನೆ ಮಾಡಿರಿಪ್ಪ, ತುಂಬಾ ಸಂತೋಷ. ಆದ್ರೆ ಒಂದು ಮಾತು, ಇಲ್ಲಿ ಚತುರ್ಮುಖ ಬ್ರಹ್ಮದೇವರಿದ್ದಾರಲ್ಲ, ಅವರು ಬಂದು ಏನ್ ಹೇಳ್ತಾರೆಯೋ ಅದ್ರ ಪ್ರಕಾರವಾಗಿ ನಾವು ಮಾಡ್ತೇನೆ ಅಂದ್ರು. ಹಾಗಂದ್ರೆ ದೇವರು ತನ್ನಲ್ಲಿ ಇರ್ತಕ್ಕಂಥ ಇಂಡಿಪೆಂಡೆನ್ಸ್ ಬಿಟ್ಟು ಅಂತ ಅಲ್ಲ. ಅವರು ಪರಮ ಭಕ್ತರ ಇರ್ತಕ್ಕಂಥವರು. ಸಹ ಮೇರುಂ ಆಪ್ಯಾಹ ಚತುರ್ಮುಖಂ ಪ್ರಭು ಯತ್ರ ದ್ವಯೋಕ್ತೋ ಅಸ್ಮಿ ಹಿ ತತ್ರ ಸರ್ವತಾ ಪ್ರಾದುರ್ಭವಿಷ್ಯೇ ಭವತೋ ಹಿ ಭಕ್ತ್ಯ ವಿವಶಃ ತಃ ಸೋಯಸೋಪಿ ಸ್ವೇಚ್ಛೆಯ. ನನ್ನ ಇಚ್ಛಾ ಪ್ರಕಾರವಾಗಿ ನಾನು ಅವತಾರವಾಗಿರ್ತಕ್ಕಂಥದ್ದು ಮಾಡ್ಲಿಕ್ಕೆ ತಯಾರು. ಆದ್ರೆ ನಾ ಏನ್ ಹೇಳ್ತೇನೆ, ನಾ ಸ್ವತಂತ್ರನ ಇರ್ತಕ್ಕಂಥವ. ಆದ್ರೆ ಚತುರ್ಮುಖ ಬ್ರಹ್ಮದೇವರು ಮಾಡಿರ್ತಕ್ಕಂಥ ಭಕ್ತಿಯಿಂದ ನಾನು ಕಟ್ಟುಬಿಟ್ಟವ. ಇದರ ಅಭಿಪ್ರಾಯವೇನೆಂದ್ರೆ ಅವ್ರು ಏಕಾಂತ ಭಕ್ತರು, ಅವ್ರಿಗೆ ಮೇಲ್ ಭಕ್ತರಿಲ್ಲ ಎಂಬ ತತ್ವ ಇರ್ತಕ್ಕಂಥದಕ್ಕೆ. ಆದ ಕಾರಣ ಅವ್ರು ಏನ್ ಹೇಳ್ತಾರೆಯೋ ಅದ್ರ ಪ್ರಕಾರವಾಗಿ ನಾನು ಅವತಾರ ಮಾಡ್ತೇನೆ ಅಂತ ಹೇಳವಳೆ. ಚತುರ್ಮುಖ ಬ್ರಹ್ಮದೇವರು 223 ಶ್ಲೋಕ ನೋಡ್ರಿ. ಬ್ರಹ್ಮ ಪ್ರಣಮ್ಯಾಹ ತಮ್ ಆತ್ಮ ಕಾರಣಂ ಪ್ರಾದಾಂ ಪುರಾಹಂ ವರುಣಯ ಗಾಹ ಸುಬಾಹ ಜಹ. ಇದಕ್ಕೆ ಆಮೇಲೆ ತಾನೆ ಕೃಷ್ಣಾವತಾರಕ್ಕೆ ಜಹಾರ ಗಾಹ ತಸ್ಯ ಪಿತಾ ಅಮೃತಸ್ರವಾಹ ಸ ಕಶ್ಯಪೋ ದ್ರಾಕ್ ಸಹಸಾಜಿ ಗರ್ವಿತಃ. ಇದೆಲ್ಲ ಅಪರೂಪ ಇರ್ತಕ್ಕಂಥ ಪ್ರಮೇಯಗಳು. ಚತುರ್ಮುಖ ಬ್ರಹ್ಮದೇವರು ಏನಲ್ಲಿ ಇದ್ರು ಅವ್ರ ಮುಂದೆ ನೇರ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ ಒಂದು ಮಾತು ಹೇಳಿರು. ಪರಮಾತ್ಮನಿಗೆ ಹೇಳ್ತಿ, ನಾ ಒಂದು ವಿಷಯ ಹೇಳ್ತೇನೆ, ಏನಂದ್ರೆ ನಿಂಗೆ ತಿಳಿದಾನೆ. ನಾನು ಬಂದು ಒಂದು ಕಾಮಧೇನುವಾಗಿರ್ತಕ್ಕಂಥ ಅನೇಕ ಪಶುಗಳ ಇರ್ತಕ್ಕಂಥದ್ದನ್ನ ವರುಣನ ಇರ್ತಕ್ಕಂಥವನಿಗೆ ನಾ ಕೊಟ್ಟೆ. ಆಗ ವರುಣನ ಇರ್ತಕ್ಕಂಥವ್ರು ತಂದೆ ಇರ್ತಕ್ಕಂಥ ಕಶ್ಯಪ ಋಷಿಗಳ ಇರ್ತಕ್ಕಂಥವ್ರು ಜಹಾರ ತಾಹ ತಸ್ಯ ಪಿತಾ ಹಾಗಂತಂದ್ರೆ ಕಶ್ಯಪ ಋಷಿಗಳ ಇರ್ತಕ್ಕಂಥವ್ರು ಆ ತನ್ನ ಮಗನಿಗೆ ಕೊಟ್ಟಿರ್ತಕ್ಕಂಥ ಗೋವುಗಳನ್ನೆಲ್ಲ ತಗೊಂಡು ಹೋದ್ರು. ಆಗ ಹೋಗಿ ಅದು ತುಂಬಾ ಅಮೃತವಾಗಿರ್ತಕ್ಕಂಥದ್ದು ಬಿಡೋದ್ರಿಂದ ತುಂಬಾ ಅಹಂಕಾರವಾಗಿರ್ತಕ್ಕಂಥ ಇರ್ತಿದ್ರು. ಮಾತ್ರ ಅದು ಅದಿತ್ಯ ಅಥವಾ ಸುರಂಗ ಪ್ರಚೋದಿತಾತೇನ ಹತಾಶು. ಆಗ ವರುಣನ ಇರ್ತಕ್ಕಂಥವ ಹೇಳಿದ, ನಮ್ಮ ತಂದೆಯ ಇರ್ತಕ್ಕಂಥವ್ರು ಶ್ವೇಪರ ಇರ್ತಕ್ಕಂಥವ್ರು ಈ ಪ್ರಕಾರವಾಗಿ ಮಾಡಿದ್ದಾರೆ ಎಂಬುದಾಗಿ ಹೇಳಿ, ಅದಿತಿ ದೇವಿಯ ಇರ್ತಕ್ಕಂಥವಳು ಮತ್ತು ಸುರಭಿ ದೇವಿಯ ಇರ್ತಕ್ಕಂಥವಳು. ಅದಿತಿ ದೇವಿಯು ಕಶ್ಯಪರ ಹೆಂಡತಿ, ಸುರಭಿಯು ಕಶ್ಯಪರ ಹೆಂಡತಿ. ಇವರಿಬ್ಬರು ಮಾರಿ ನಮ್ಮ ಗೋವುಗಳೆಲ್ಲ ತಗೊಂಡು ಹೋಡು ಅಂತ ಹೇಳಿ ಅವಳೆ. ಕಶ್ಯಪ ಸುಪ್ಪ ಮಯ ಕಶ್ಯಪ ಶಬ್ದ. ಇದನ್ನ ಕೇಳಿ ಕಶ್ಯಪ ಋಷಿಗಳಾಗಿರ್ತಕ್ಕಂಥವರು ಹೀಗೆ ಚತುರ್ಮುಖ ಬ್ರಹ್ಮದೇವರಾಗಿರ್ತಕ್ಕಂಥವರು ಶಾಪ ಕೊಟ್ರು. ಇಲ್ಲಿಂದ ಆರಂಭ. ಚತುರ್ಮುಖ ಬ್ರಹ್ಮದೇವರಲ್ಲಿ ಇವರು ಪ್ರಾರ್ಥನೆ ಮಾಡಿ ವರುಣ ಬರ ಇರ್ತಕ್ಕಂಥವ ತಮ್ಮ 2 ತಾಯಿಯನ್ನ ಕರ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಿದ್ರು. ಅವಳೆ ಚತುರ್ಮುಖ ಬ್ರಹ್ಮದೇವರು ಏನು ಶಾಪ ಕೊಟ್ರು ಅಂತಂದ್ರೆ, ಕ್ಷತ್ರಿಯೇಶು ಈ ಗೋಭಿ ಜೀವನ ಏನಿದೆ ಎಲ್ಲರೂ ನನ್ನ ಕೇಳ್ತಾರೆ, ಈ ವಸುದೇವನ ಇರ್ತಕ್ಕಂಥವ ಗೋವಿನ ಯಾಕಿಟ್ಟಾಗ ಕ್ಷತ್ರಿಯನ ಇದ್ದಲ್ಲ, ಗೋಬಾಮ ಬಂದು ಇಲ್ಲಿ ಗೋವಿನ ನೋಡ್ಕೊಂಡು ಕೊಡುದಿಲ್ಲ ಅಂತಂದ್ರೆ ಇಲ್ಲಿ ತಾನೇ ಅದಕ್ಕೆ ಆನ್ಸರ್ ಇದೆ. ಕ್ಷತ್ರಿಯೇಶು ಗೋಭಿ ಜೀವನಕಂ ಜೀವನೋಪಾಯ ಯಸ್ಯ ಸಹ ಭವ ಇತಿ ಕ್ಷತ್ರಿಯೇಶು ಉತ್ಪನ್ನಾನಾಂ ಗೋ ಜೀವನಕಂ ನೀಚವರ್ತನಂ ತಸ್ಮಾತ್ ಗೋ ಜೀವನಕಃ ಇತಿ ಭಾವಃ ಇತಿ ಶಬ್ದಃ. ಆಗ ಬಂದು ಚತುರ್ಮುಖ ಬ್ರಹ್ಮದೇವರು ಶಾಪ ಕೊಡ್ತಾರೆ ಕಶ್ಯಪರಿಗೆ, ನೀವು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ರು ಕೂಡ ಗೋ ಜೀವನವಾಗಿರ್ತಕ್ಕಂಥದ್ದು ಮಾಡಿಕೊಂಡು ನೀವಿರ್ಬೇಕು ಎಂಬುದಾಗಿ ಹೇಳ್ತಾರೆ. ಅಂತ ಮಾರಿ ಇರ್ತಕ್ಕಂಥದ್ದು ತಾನೇ ಈಗ ಇಲ್ಲಿ ಬಂದ್ಬಿಟ್ಟೆ ನಾನು. ಸೂರಾತ್ ಸಹ ಜಾತಃ ಬಹುಗೋ ಸೂರರಾಜನ ಇರ್ತಕ್ಕಂಥವ ಕ್ಷತ್ರಿಯನ ಇರ್ತಕ್ಕಂಥವ. ಆದ ಕಾರಣ ಜಾತಃ ಬಹುಗುಂದಾನಡ್ಯ ಬಹು ಯಮಾಹು
ವಸುದೇವ ಇತ್ಯಪಿ ಆ ಕಶ್ಯಪರ ಇರ್ತಕ್ಕಂಥವ್ರು ಸಾಮಾನ್ಯ ಅಲ್ಲ, ಕಶ್ಯಪ ಋಷಿಗಳಾಗಿರ್ತಕ್ಕಂಥವ್ರು ತಾನೆ ವಸುದೇವರಾಗಿರ್ತಕ್ಕಂಥವ್ರು. ಅದಲ್ಲಿ ಅವರ ಹೆಂಡತಿಯರಾಗಿರ್ತಕ್ಕಂಥವ್ರು ಇಬ್ಬರು ಇದ್ದರೆ ನೀವು ಹೇಳಿ ನೋಡ್ರಿ ಯಾರು, ಅದಿತಿ ದೇವಿ ಮತ್ತು ಸುರಭಿ ದೇವಿ ಆಗಿರ್ತಕ್ಕಂಥವ್ರು. ಅವರಿಬ್ಬರು ಆ ಅದಿತಿ ದೇವಿ ಆಗಿರ್ತಕ್ಕಂಥವಳು ದೇವಕಿ ದೇವಿ ಆಗಿರ್ತಕ್ಕಂಥವಳು ಅದಿತಿ. ಸುರಭಿ ದೇವಿ ಆಗಿರ್ತಕ್ಕಂಥವಳು ರೋಹಿಣಿ ಆಗಿರ್ತಕ್ಕಂಥ ದೇವಿಯಾಗಿ ಹುಟ್ಟಿದ್ರು. ರೋಹಿಣಿ ಎಂಬ ಅವಳು ಬಲರಾಮನಮ್ಮ. ಇದು ಇಲ್ಲಿ ಬಂದು ದೇವಕಿ ಎಂಬುದು ಕೃಷ್ಣನಮ್ಮ, ವಸುದೇವ ಅಂತಂಬದು ಕಶ್ಯಪರು. ಈ ಸ್ವರೂಪನೆಲ್ಲ ಜ್ಞಾಪಿಟ್ರಿ. ಆದ ಕಾರಣ ಸೂರಾತು ಸಜಾತ ಭೋಗೋದಾನವ್ಯ ಭೂಮೌ ಯಮಾಹು ವಸುದೇವ ಇತ್ಯಪಿ ತಸ್ಯೈವ ಭಾರ್ಯ ತು ಯಾದಿತಿಶ್ಚ ದೇವಕಿ ಬಭುವ ಚ ಅನ್ಯ ಸುರಭಿಶ್ಚ ರೋಹಿಣಿ ಎಂಬುದಾಗಿರ್ತಕ್ಕಂಥದ್ದು. ಆದ ಕಾರಣ ಆ ಕಶ್ಯಪ ಋಷಿಗಳಾಗಿರ್ತಕ್ಕಂಥ ಹೆಂಡತಿಯಾಗಿರ್ತಕ್ಕಂಥ ಅದಿತಿ ದೇವಿ ಸುರಭಿ ದೇವಿ ಆಗಿರ್ತಕ್ಕಂಥ ತಾನೆ ಈಗ ನಿಮಗೆ ದೇವಕಿ ಮತ್ತು ರೋಹಿಣಿ ದೇವಿಯಾಗಿ ಆದರು ಎಂಬುದಾಗಿ ಹೇಳಿ ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಅಂತ ವಸುದೇವ ದೇವಕಿ ಇರ್ತಾನೆ ಪರಮಾತ್ಮ ಅವತಾರವಾಗಿರ್ತಕ್ಕಂಥದ್ದನ್ನ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಮುಂದೆ ಬರ್ತಕ್ಕಂಥ ಕಥೆ ಹೇಳ್ತೇನೆ. ಈಗ 1 ನಿಮಿಷ ನಿಮ್ಮ ಅಕ್ಕ ಇದ್ರೆ ಹಾಕ್ರಿ, ಒಂದು ಪಾಯಿಂಟ್ ಕೇಳಿದ್ರೆ ಅದಕ್ಕೆ ಹೇಳ್ಬೇಕು ಅಂತ. ಪದ್ಮಜ ಇದ್ದಾಳಿಯಾ? ಪದ್ಮಜ ಅನ್ಮ್ಯೂಟ್. ನಮಸ್ಕಾರ ಅಂಕಲ್, ಇದ್ದೀನಿ ಅಂಕಲ್. ನಮಸ್ಕಾರ. ಹೋದ ವಾರ ಒಂದು ಮಾತು ಕೇಳಿದಿಲ್ಲ, ಇವರು ಮರುತು ಅಂತ ಹೇಳಿ ಅದಕ್ಕೆ ಅದರ ಕುರಿತು ಒಂದೇ ಒಂದು ನಿಮಿಷ. ಮರುತು ಅಂತಂಬಾದು ಏನು ಅಂತಂದ್ರೆ, ದೇವತೆಗಳಾಗಿರ್ತಕ್ಕಂಥವರಲ್ಲಿ 100 ಜನಕ್ಕೆ ಸೋಮಪಾನವಾಗಿರ್ತಕ್ಕಂಥದ್ದು ಅಧಿಕಾರವಾಗಿರ್ತಕ್ಕಂಥದ್ದು ಉಂಟು. ಅದಲ್ಲಿ 100 ಜನ ಅಂದ್ರೆ 100 ಇಂಡಿವಿಜುವಲ್ ಅಲ್ಲ, 100 ಗ್ರೂಪ್. ಈ ರುದ್ರದೇವರು ಅಂತಂದ್ರೆ 11 ಜನ, ಮರುತು ಅಂತಂದ್ರೆ 49 ಜನ. ನಾನು ಇದು ನೀವು ಕಲ್ಪಸಾಧನ ಸಂಧಿ 178ನೇ ಪಕ್ಕ ನೋಡಿರಿ ಅಂದ್ರೆ ಕಲ್ಯಾಣಿ ದೇವಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಕ್ಕಳಾಗಿರ್ತಕ್ಕಂಥವ್ರು ದೇವತಾ ತಾರತಮ್ಯ ಸ್ತೋತ್ರ ಮಾಡಿದ್ದಾರೆ. ಮರುತಾ ಇರ್ತಕ್ಕಂಥವ್ರಲ್ಲಿ 49 ಜನ ಮರುತು. ಆ 49 ಜನ ಮರುತಾ ಇರ್ತಕ್ಕಂಥವ್ರಲ್ಲಿ 2 ಮರುತಾ ಇರ್ತಕ್ಕಂಥದ್ದು ಅಹಂಕಾರಿಕ ಮರುತು ಮತ್ತು ಪ್ರವಾಹ ಮರುತು ಅಂತಂಬಾದ ಇರ್ತಕ್ಕಂಥವ್ರು ಅವರಲ್ಲಿ ಉತ್ತಮರಾಗಿರ್ತಕ್ಕಂಥವ್ರು. ಈ ಪ್ರವಾಹ ಮರುತಾ ಇರ್ತಕ್ಕಂಥ ಪಾಂಡುರಾಜನ ಇರ್ತಕ್ಕಂಥವ. ಅಹಂಕಾರಿಕ ಮತ್ತು ಇವ್ರಿಗೆ ಬಿಟ್ಬಿಟ್ರೆ ಈ 47 ಮರುತು ಇದೆ ನೋಡ್ರ. ಈ 47 ಮರುತು ಅದ್ರ ಕೂಡ ನಿಮಗೆ ಸೇರ್ಬೇಕಾದ ಇರ್ತಕ್ಕಂಥದ್ದು ಇನ್ನೊಂದು 29 ಸೇರಿಸಬೇಕು, 86 ಜನ. ಅದು ನೀವು ಕೊನೆಯಲ್ಲಿ ಆ ಕಾಲಮ್ ಹಾಕಿ ತೋರಿಸಿರುವೆ. ಈ 86 ಜನ, ಆ 86 ಜನದಲ್ಲಿ 47 ಮರುತು ಇನ್ಕ್ಲೂಡೆಡ್. ಅರ್ಥ ಆಯ್ತಲ್ಲ? ಅವ್ರು ಯಾವ ತಾರತಮ್ಯದಲ್ಲಿ ಇದ್ದಾರೆ ಅಂತ ಒಂದು ಮಾತು ಕೇಳಿರಿ, ಅದ್ ಹೇಳ್ಬೇಕು ಅಂತ. ಅವ್ರು ಯಾವ ತಾರತಮ್ಯ ಇದ್ದಾರೆ ಅಂದ್ರೆ, ದೇವರನ್ನ 1 ಅಂತ ಕ್ಲಾಸಿಫಿಕೇಶನ್ 1 ಅಂತ ಇಟ್ಟಿದ್ರೆ 18ನೇ ಗ್ರೂಪ್ ಇಲ್ಲಿ ಅವರಿದ್ದಾರೆ. 18ನೇ ಗ್ರೂಪ್ ಅಲ್ಲಿ ವಿಶ್ವಕ್ಸೇನ, ಅಶ್ವಿನಿ ದೇವತೆಗಳು, ವಿಘ್ನೇಶ್ವರ, ಕುಬೇರ, ಇವ್ರಿಗೆ ಸಮಾನವಾಗಿರ್ತಕ್ಕಂಥವ್ರು ಈ 47 ಮರುತು. ಆ 2 ಮರುತು ಇದಕ್ಕಿಂತ ಮೇಲಿರ್ತಕ್ಕಂಥವ್ರು. ಇದಕ್ಕೆಂದ್ರೆ ಈ ಪ್ರವಾಹ ಅಹಂಕಾರಿಕ ಮರುತಾ ಇರ್ತಕ್ಕಂಥವ ಕ್ಲಾಸ್ ನಂಬರ್ 9 ಬರ್ತಾರೆ. ಆಮೇಲೆ ಪ್ರವಾಹ ಮರುತು ಅವರು ಕ್ಲಾಸ್ ನಂಬರ್ 11 ಬರ್ತಾರೆ. ಈ 47 ಮರುತಾ ಇರ್ತಕ್ಕಂಥವ್ರು 18 ಬರ್ತಾರೆ. ಅವ್ರ ಕರ್ಮಜ ದೇವತೆ ಇರ್ತಕ್ಕಂಥ ವಿಘ್ನೇಶ್ವರ, ಕುಬೇರ ಇತ್ಯಾದಿಗಳ ಸಮ ಇರ್ತಕ್ಕಂಥವ್ರು. ಅವರು ದೇವತೆಗಳಿದ್ದಾನೆ, ಮರುದ್ಗಣ ಅಂತ ಹೇಳ್ತಕ್ಕಂಥದ್ದು. ಟೋಟಲಿ 49. ಅದು ಪೂರ 49. ಈ ದೇವತಾ ತಾರತಮ್ಯ, ಕಲ್ಪಸಾಧನ ಸಂಧಿ, ಅರಿಗತಾಮಸಾರ ಒಬ್ಬೊಬ್ಬರಿಗೆ ಎಷ್ಟು ಉಪಕಾರ ಮಾಡಿಬಿಟ್ಟು ಹೋಗಿದ್ದಾರೆ. ಎಲ್ಲೂ ನಮಗೆ ಸಂದೇಹ ಬರಲಾರದು. ನಾವು ಕೊಂಚ ಪ್ರಯತ್ನ ಪಟ್ಟಿರ್ಬೇಕು. ನಿಮ್ಮತ್ತಿನ ಆ ಬುಕ್ ಇರೋದು ಅಂತ ಇದ್ದಾನೆ, ಕಲ್ಪಸಾಧನ ಸಂಧಿ. ಅದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಇದಕ್ಕೆಂದ್ರೆ ಅಲ್ಲಿ ನೀವು ನೋಡ್ರಿ ಅಂದ್ರೆ 18 ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ತಾನೇ ಬಲಿಚಕ್ರವರ್ತಿ ಇತ್ಯಾದಿಗಳೆಲ್ಲ 19 ಬರ್ತಾರೆ. ನೀವು ಇವರು ಈ 47 ಬರುತ್ತಾ ಇರ್ತಕ್ಕಂಥದ್ದು 18ನೇ ಕ್ಯಾಟಗರಿಗೆ ಬರ್ತಾರೆ. ಮೊದಲು ವಿಷ್ಣು, 2ನೇದು ಮಹಾಲಕ್ಷ್ಮಿ, ಆಮೇಲೆ ಛತ್ರಪತಿ ದೇವರು, ಬರವಳ 18. ಅನಯ ಸೇವೆಯ ಶ್ರೀಶ ವೆಂಕಟೇಶೋ ಮರುಪ್ರಿಯ ಕುಲಾಲ ಪುಷ್ಪವತಿ ಪ್ರೀತ. ಈಗ ನೀವೇನಾದ್ರು ಒಂದು ಕೇಳಿದ್ರೆ ಅದಕ್ಕೆ ಉತ್ತರ ಕೊಳ್ಳಿ ಅಂತ ನನಗೆ ಬಂದು ನಿದ್ದೆ ಬರೋದಿಲ್ಲ. ಅದಕ್ಕೋಸ್ಕರ ಹರೇ ಕೃಷ್ಣ. ಅನಯ ಸೇವೆಯ ಶ್ರೀಶ
ವೆಂಕಟೇಶೋ ಮನಪ್ರಿಯ ಪ್ರೀತ ದದ್ಯಾನ್ಮೇ ಧ್ಯಾನ ಸಂಪದ ಶ್ರೀಕೃಷ್ಣ ಮರು ಮಧು 38,000 ಕೋಟಿ ದೇವತೆಗಳಿದ್ದಾರೆ ನಮ್ಮಿಂದ ಬಂದಿದ್ದು. ಎಷ್ಟು ತಾರತಮ್ಯ ಹೇಳಿದ್ದಾರೆಯೋ ಎಷ್ಟು ತೋರಿಸಿದ್ದಾರೆಯೋ ಅದರ ಮಾತ್ರ ಹೇಳ್ಬಿಟ್ಟು ಮುಂದೆ ನಾವು ಇರೋದು ಒಳ್ಳೇದು. ನಾವಾಗಿ ಬಂದು ಉಪಮಾನ ಮಾಡಿ ಒಂದೇ ಹೇಳ್ಬಾರ್ದು. ಇದಕ್ಕೆಂದ್ರೆ ಅದ್ರಲ್ಲಿ ಏನಾದ್ರು ತಾರತಮ್ಯ ತಪ್ಪಾಯ್ತು ಅಂದ್ರೆ ತುಂಬಾ ಮಹಾಪಾಪ ಬರೋದು. ಅದಕ್ಕೋಸ್ಕರ ಎಲ್ಲಿ ಆಚಾರ್ಯರ ಸ್ವರೂಪ ನಿರ್ಣಯ ಮಾಡಿದ್ದಾರೆಯೋ ಅಷ್ಟಿನ ತಿಳ್ಕೊಂಡ್ರೆ ನಮಗೆ ತುಂಬಾ ಪುಣ್ಯ. ಬ್ಯೂಟಿಫುಲ್ ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಕ್ಲಾಸ್, ತುಂಬಾ ಚೆನ್ನಾಗಿತ್ತು ಅಂಕಲ್ ಕ್ಲಾಸ್. ಇದ್ರೊಳಗೆ ನಾನು ಒಂದು ಏನು ಅರ್ಥ ಮಾಡ್ಕೊಂಡೆ ಅಂದ್ರೆ, ಫಸ್ಟ್ ಬಂದು ದೇವತಾರುಗಳೆಲ್ಲ ಕೆಳಗೆ ಬರ್ತಾರೆ, ಆಮೇಲೆ ಅಸುರರುಗಳೆಲ್ಲಾರು ಕೆಳಗೆ ಬರ್ತಾರೆ, ಆಮೇಲೆ ನಾರಾಯಣ ಬಂದು ಕೃಷ್ಣ ಅವತಾರ ತಗೊಂಡು ಫೈನಲಿ ಬಂದು ಚಾಪ್ಟರ್ ಇವ್ರುಗಳ ದ್ವೈತರ್ ಚಾಪ್ಟರ್ ಎಲ್ಲ ಕ್ಲೋಸ್ ಮಾಡೋದು, ಯಾರೆಲ್ಲ ಅಂಧ ತಮಸ್ ಹೋಗ್ಬೇಕು ಹೋಗೋದು, ಮಿಕ್ಕಿದವರು ತಿರುಗಿ ಇನ್ನೊಂದು ಇನ್ನಿಂಗ್ಸ್ ಬಂದು ತಿರುಗಿ ಅವ್ರದ್ದು ಪಾಪ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ಮೋಕ್ಷ. ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಕೃತ ಬಿಡ್ತಾನೆ ನೋಡ್ರ ಭಗವದ್ಗೀತೆಯಲ್ಲಿ ಆ ಕೆಲಸ ಮಾಡ್ತಾನೆ. ಬ್ಯೂಟಿಫುಲ್ ಅಂಕಲ್. ಸೊ ಇವಾಗ ಈ ಸೆಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಇದ್ದದ ಈ ತರ ಎಲ್ಲ ದೇವತಾಗಳು ನಾರಾಯಣಕ್ಕೆ ಹೋಗಿ ನೋಡಪ್ಪ ತುಂಬಾ ಅಧರ್ಮ ತುಂಬಾ ಆಗ್ತಾ ಇದ್ದ, ಒಂದು ಅವತಾರ ಮಾಡಿ ನಮ್ಗೆಲ್ಲ ಒಂದು ಈ ಭೂಮಿಯಲ್ಲಿ ಸ್ವಲ್ಪ ಇದು ಮಾಡು, ಹೆಲ್ಪ್ ಮಾಡು ಅಂತೇಳಿ ಕೇಳ್ಕೊತಾರಂತ ಕ್ಲಿಯರ್ ಆಗಿ ಇದ್ದದೆ. ಈ ತರ ಕೃಷ್ಣ ಬಂದು ನಾರಾಯಣನ ಅವತಾರ, ಬಟ್ ಅಫ್ಕೋರ್ಸ್ ನಾರಾಯಣಗೂ ಕೃಷ್ಣಗೂ ಡಿಫರೆನ್ಸೇ ಇಲ್ಲ, ಎರಡೂ ಒಂದೇ. ಬಟ್ ದಿಸ್ ಇಸ್ ದ ಸೀಕ್ವೆನ್ಸ್ ಅಂತ ಹೇಳಿ, ನಾರಾಯಣದಿಂದ ಕೃಷ್ಣ ಬರ್ತಾನೆ, ನಾರಾಯಣದಿಂದ ರಾಮ ಅವತಾರ ಎಲ್ಲ ಬರ್ತಾರ ಅಂತ ಕ್ಲಿಯರ್ ಆಗಿ ಇಲ್ಲಿ ಇರಕಲಕ್ಕ ಐ ಸಮ್ಟೈಮ್ಸ್ ಐ ಲಿಟಲ್ ಶಾಕ್ ದಟ್ ಇವಾಗ ನಮ್ಮ ಇಸ್ಕಾನ್ ಟೀಮ್ ಅವ್ರುಗಳು, ಇಸ್ಕಾನ್ ಗ್ರೂಪ್ ಅವ್ರು ಬಂದು ದೇ ಕೀಪ್ ಸೇಯಿಂಗ್ ದೇರ್ ಮಧ್ವ ಗೌದಿಯ ಸಂಪ್ರದಾಯ ಅಂತ ಹೇಳ್ಕೊಂಡು, ಬಟ್ ದೇ ಹ್ಯಾವ್ ಫ್ರೇಮ್ ದೇರ್ ಓನ್ ಥಿಯರಿ ಸೇಯಿಂಗ್ ದಟ್ ಕೃಷ್ಣ ಅಂಬೋದು ಬಂದು ಡಿಫರೆಂಟ್ ಕ್ಯಾಟಗರಿ. ಕೃಷ್ಣಲಿಂದ ವಿಷ್ಣು ಬರ್ತಾನೆ, ಆಮೇಲೆ ಎಲ್ಲ ಅವತಾರ ಬರ್ತಾರೆ, ಕೃಷ್ಣ ಇಸ್ ದ ಹೈಯೆಸ್ಟ್ ಅಂತ ಹೇಳಿದ್ಕೆ ದಟ್ ಇಸ್ ಫೈನ್. ಕೃಷ್ಣ ಈಸ್ ಅಫ್ಕೋರ್ಸ್ ಹೈಯೆಸ್ಟ್, ಬಟ್ ಕೃಷ್ಣ ನಾರಾಯಣ ವಿಷ್ಣುಗೆ ಡಿಫರೆನ್ಸ್ ಇಲ್ಲ ಅಂತ ಅನುಸಂಧಾನ ಮಾಡಿದ್ರೆ ನೋ ಪ್ರಾಬ್ಲಮ್. ಬಟ್ ಅವ್ರು ಬಂದು ಕೃಷ್ಣಾಗ್ ಬಂದು 91 ಪಾಯಿಂಟ್ಸು, ಆಮೇಲೆ ಬಂದು ರಾಧಾಗ್ ಬಂದು ಏನೋ 112 ಪಾಯಿಂಟ್ಸು, ವಿಷ್ಣು ತುಂಬಾ ಕಡಿಮೆ ಅಂತೆಲ್ಲ ತುಂಬಾ ಮಾಡಿದ್ದಾರೆ ಅಂಕಲ್. ಐ ಆಮ್ ಜಸ್ಟ್ ಶಾಕ್ಡ್ ಅಸ್ ಟು ಹೌ ಅವ್ರು ಬಂದು ಮಹಾಭಾರತ ಎಲ್ಲ ಓದ್ಬಿಟ್ಟು ಹಿಂಗ್ ಮಾಡ್ತಾರೆ ಅಂತ ಹೇಳಿ. ಐ ವಾಸ್ ಜಸ್ಟ್ ಲಿಟಲ್ ಐ ವಾಂಟ್ ಟು ಆಸ್ಕ್ ಯು ಕ್ವೆಶ್ಚನ್ ಬಿಕಾಸ್ ಹಿಯರ್ ಇಟ್ ಇಸ್ ಕ್ಲಿಯರ್ಲಿ ಸೆಡ್ ಅಲ್ವಾ. ನೀವು ಹೇಳಿದಾಗ ತಾರತಮ್ಯನ ನಾವು ಬಿಟ್ಟು ಇದು ಮಾಡಿದ್ರೆ ತುಂಬಾ ಕಷ್ಟ. ನವವಿಧ ದ್ವೇಷ ಅಂತ ಏನೋ ಪರಮಾತ್ಮನ ಅವತಾರದಲ್ಲಿ ಮತ್ಸ್ಯಾವತಾರ ದೊಡ್ಡದು, ಕೂರ್ಮಾವತಾರ ಕಡಿಮೆ, ಇಂಥ ಮರಿ ಕೃಷ್ಣಾವತಾರ ದೊಡ್ಡದು. ಇದನ್ನ ಕುರಿತು ನಾನು ನಿಮಗೆ ಹೇಳಿದ್ದೇನೆ. ನನ್ನ ಹತ್ರ ಒಂದು ಸ್ವಾಮಿಗಳು ಓದ್ತಾ ಇದ್ರು, ಇಸ್ಕಾನ್ ಮೂವ್ಮೆಂಟ್ ಸ್ವಾಮಿಗಳು. ಅವ್ರ ತಾನು ಈಗ ಬೆಂಗಳೂರಲ್ಲಿ ಟಾಪ್ ಅಲ್ಲಿ ಇದ್ದಾರೆ. ಅವ್ರು ಒಂದನೇ ಹೇಳಿ ಒಂದು 3 ದಿನ ಅವರಿಗೆ ಹೇಳಿದೆ, ಇಂಥ ಮರಿ ಹೇಳ್ಬೇಡ್ರಿ ಹಂಗೆ ಅಂತ ಹೇಳಿ. ನಿಮ್ಮ ಪ್ರಭುಪಾದ ಬರೆದಿರ್ಬೋದು. ಇದಕ್ಕೇನ್ ಪ್ರಮಾಣ? ಪರಮಾತ್ಮನ ಅವತಾರವಾಗಿರ್ತಕ್ಕಂಥದ್ರಲ್ಲಿ ಒಂದು ಹೆಚ್ಚು ಒಂದು ಕಡಿಮೆ ಅಂತ ಹೇಳಿದ್ರೆ ಕಾಟಕೋಪನಿಷತ್ತಲ್ಲಿ ಇದೆಲ್ಲ ಏವಂ ಧರ್ಮಾನ ಪ್ರತಿಪರ್ಶನ್ ತಾನೇವ ಅನುಮಿತಾವತಿ ಅಂತದೆಲ್ಲ ವೇದ ಪ್ರಮಾಣ ಕೊಡ್ತಾನೆ, ಇತಿಹಾಸ ಪುರಾಣಗಳೇ ಇರ್ತಕ್ಕಂಥದ್ದು ಕೊಡ್ತಾನೆ. ಆದ ಕಾರಣ ಪರಮಾತ್ಮನ ಶಾಶ್ವತ ಪ್ರಕಾರವಾಗಿರ್ತಕ್ಕಂಥ ಎಷ್ಟು ಬೇಕಾದ್ರೂ ಹೇಳ್ತಾನೆ. ಆದ ಕಾರಣ ಈ ಅವತಾರ ಹೆಚ್ಚು, ಅವತಾರ ಕಡಿಮೆ ಅಂತ ಹೇಳ್ಬೇಡ್ರಿ. ಈ ಅವತಾರದಲ್ಲಿ ನಿಮಗೆ ಸಾರ್ಬಹುದು, ನೀವೇ ಹೇಳ್ಬಹುದು. ನಮಗೆ ನರಸಿಂಹದೇವರ ಅವತಾರ ಸಾರಥ್ಯ ಸಾಂಗ್ ಇಟ್ಕೋ, ರಾಮದೇವ್ರ ಸಾರಥ್ಯ ಇಟ್ಕೋ. ಆದ ಕಾರಣ ರಾಮದೇವ್ರು ಬೇಡ, ನರಸಿಂಹದೇವ್ರು ಬೇಡ. ಅವ್ರು ಏನಂದ್ರೆ ಕೃಷ್ಣನ ಇರ್ತಕ್ಕಂಥ ಅವಲ್ಲಿರ ನಯ ಇದರಲ್ಲಿ ಇಲ್ಲ ಅಂತ ಏನೋ ಹೇಳಿದ, ಅದು ಗೊತ್ತಾಗ್ಬಿಡೋದನ್ನ ಹೇಳಿದೆ. ರಾಮದೇವರಲ್ಲಿ ನಾ ನಯ ಹೇಳ್ತೇನೆ ನೋಡುತ್ತೇನೆ ಅಂತ ಹೇಳಿದೆ. ಅಯ್ಯೋ ಇಷ್ಟಿದೆ ಅಂತಂದ. ಅದ ಕಾರಣ ಇದು ಮಾಡ್ಬೇಡಪ್ಪ. ಪರಮಾತ್ಮನ ಅವತಾರದಲ್ಲೂ ನಿಮ್ಮ ಇದೇ ನೋಡು, ಸ್ವಗತ ಭೇದ ವಿವರ್ಜಿತ ಅಂತ ಬರ್ತೇನೆ ನೋಡ್ರ. ಸ್ವಗತ ಭೇದ ವಿವರ್ಜಿತ ಅಂದ್ರೆ ಏನು? ಪರಮಾತ್ಮನಿಗೂ ಪರಮಾತ್ಮನ ಅವತಾರಕ್ಕೂ ವ್ಯತ್ಯಾಸ ಇಲ್ಲ, ಪರಮಾತ್ಮನಿಗೂ ಪರಮಾತ್ಮನ ಅವಯವಗಳಿಗೂ ವ್ಯತ್ಯಾಸ ಇಲ್ಲ, ಗುಣಕ್ಕೂ ವ್ಯತ್ಯಾಸ ಇಲ್ಲ, ಕ್ರಿಯಾಗೂ ವ್ಯತ್ಯಾಸ ಇಲ್ಲ. ಅರ್ಥ ಆಯ್ತಲ್ಲ? ಇದು ಚೆನ್ನಾಗಿ ತಿಳಿಬೇಕು. ವ್ಯತ್ಯಾಸ ಇರಂಗ ರಾಮದೇವರ ಕೈಯಿಂದ ನಾವು ಯಾಕೆ ಹೇಳ್ತೇನೆ ಅಂದ್ರೆ ವಿಶೇಷದಿಂದ ಹೇಳ್ತಾ ಇದ್ದೇವೆ. ಭೇದ ಪ್ರತಿನಿಧಿ, ಭೇದ ಇಲ್ಲ, ಭೇದ ಪ್ರತಿನಿಧಿ. ಅದು ನಾನು ಯಾವ್ದೋ ಒಂದು ಡಿಸ್ಕಷನ್ ಬರಕಲಕ್ಕ ತುಂಬಾ ತಪ್ಪು. ಇಸ್ಕಾನ್ ತುಂಬಾ ತಪ್ಪದು, ತುಂಬಾ ತಪ್ಪು. ಅದು ಯಾವ್ದೋ ಒಂದು ಡಿಸ್ಕಷನ್ ಬಂತು. ಸೊ ಒನ್ ಆಫ್ ದಿ ಕೃಷ್ಣ ಡಿವೋಟಿ ಟೋಲ್ಡ್ ಮೀ, ಬಟ್ ನೋಡಪ್ಪ ಭಾಗವತದಲ್ಲಿ ಕೃಷ್ಣಮೇವ ಭಗವಾನ್ ಸ್ವಯಂ ಅಂತ ಇದ್ದದಲ್ಲ, ಅವನೇ ಭಗವಾನ್ ಸ್ವಯಂ ಅಂತ ನಮ್ಮ ಆಚಾರ್ಯ ಬಂದು ಗೀತಾ ಭಾಷೆಯಲ್ಲಿ ಅದು ಕಮೆಂಟ್ರಿ ಕೊಟ್ಟಿದ್ದಾರಲ್ವಾ. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳಿದ ಕಾರಣ ಏನಂದ್ರೆ ಕೃಷ್ಣನ ಇರ್ತಕ್ಕಂಥ ಬಂದು ಅವ ಗೋಪಾಲ ಅಂತ ಹೇಳ್ಬಿಡ್ಬೇಡ ಅಂಬದಕ್ಕೆ ಅರ್ಥ. ಕೃಷ್ಣ ಒಬ್ಬತಾನು ಭಗವಾನ್ ಅಂತ ಅರ್ಥ ಅಲ್ಲ. ಅದಕ್ಕೆ ಕೃಷ್ಣ ಸಾಕ್ಷಾತ್ ಪರಮಾತ್ಮ ಅಂತ ತಿಳ್ಕೊಳ್ಳು, ಅವ ಗೋಪಾಲಕ ಅಂತ ತಿಳ್ಕೊಬೇಡ, ವಸುದೇವನ್ ಮಗ ಅಂತ ತಿಳ್ಕೊಬೇಡ ಅಂತ ಅರ್ಥ.
ಬಟ್ ಅವ್ರು ಬಂದು ಇಲ್ಲ ಕೃಷ್ಣನೇ ಭಗವಾನು, ಮಿಕ್ಕಿದೆಲ್ಲ ನಾರಾಯಣ ವಿಷ್ಣು ಎಲ್ಲ ಸ್ವಲ್ಪ ಲೋವರ್ ಕ್ಯಾಟಗರಿ ಅಂತ ಹೇಳಿ ದೇ ಹ್ಯಾವ್ ಇಂಟರ್ಪ್ರಿಟೆಡ್ ದಟ್ ಅಂಕಲ್. ಇಟ್ಸ್ ವೆರಿ ಅನ್ಫಾರ್ಚುನೇಟ್, ಬಟ್ ಎನಿವೇ ದೇ ಡೂ ಸಮ್ ಇಂಟ್ರೆಸ್ಟಿಂಗ್ ವರ್ಕ್, ಸೊ ವಿ ಡೂ ಹ್ಯಾವ್ ಟು ಸಪೋರ್ಟ್ ದಮ್ ಇನ್ ಸಮ್ ಆಸ್ಪೆಕ್ಟ್ಸ್. ಈಗ ತಾನೇ ಹೇಳಿದೆ ನೋಡ್ರಿ, ಆ ಕಲಿ ಪ್ರವೇಶ ಎಲ್ಲ ಹೆಂಗಾಗತ್ತೆ ಅದಕ್ಕೆ ಇದೊಂದು ಉದಾಹರಣೆ. Beautiful, uncle. Okay, excellent. Thank you very much. If there are any other questions from anybody, now is the time to ask TSRG. ಒಳ್ಳೇದಪ್ಪ. So if there are no further questions, uncle, next Sunday ಬಂದು ನಾವು ಊರ್ಲಿಲ್ಲ uncle, Saturday Sunday. So the following week we can continue uncle. Next week ಊರ್ಲಿ ಯಾರು ಇಲ್ಲ. ಒಂದು ವೀಕ್ ಊರ್ಲಿ ಇಲ್ಲ ಅಂಕಲ್ ಎಲ್ಲರೂ. ಓಕೆ, ಒಳ್ಳೇದು. ರೈಟ್ ಅದು 11 ನೀವು ಆ ಬರವೇಳೆ 11 ಮುಗಿಸ್ಬಿಟ್ಟು 12 ತಗೊಂಡ್ಬಿಡ್ಬೇಕು. ರೈಟ್ ಅಂಕಲ್. ನಮ್ಗೊಂದು 2 weeks ಅಲ್ಲಿ ಇದು ತುಂಬಾ ರಿವಿಷನ್ ಮಾಡ್ಬೇಕು ಅಂಕಲ್. ಇಲ್ಲಿದ್ರಂದ್ರೆ ಇದು ನಮ್ಗ ಇದು ಏನು ವಿ ಹ್ಯಾವ್ ಟು ಡೂ ಅ ಲಿಟಲ್ ಬಿಟ್ ಆಫ್ ರಿವಿಷನ್. ತಲೆಯಲ್ಲಿ ಕೂಡ್ಬೇಕು ಎಲ್ಲಾರ್ದು ಪೆಡಿಗ್ರಿ ಏನು, ಎಲ್ಲಿಂದ ಬಂದ್ರು ಅಂತ ಹೇಳಿ ಬಂದ್ರೆ ಅದಕ್ಕೊಂದು 2 weeks ಆಗತ್ತೆ. ನಿಮ್ದು 11th ಬುಕ್ ಓದ್ಲಿಕ್ಕೆ ಒಂದು 2 weeks ಆಗತ್ತೆ. ಎಲ್ಲ ನೋಟ್ಸ್ ಬರ್ಕೊಂಡು ನಾನೊಂದು ಸ್ಲೈಡ್ ಮಾಡೋಣ ಅಂತ ಗಿಡಗಿಡ ಅಂತ ಓದೋದು ಇದಕ್ಕೆ ಅಂದ್ರೆ ವಿಚಾರವಾಗಿ ತಿಳ್ಕೊಬೇಕಾ ವಿಷಯ. ನಿಮಗೆ ಏನಂದ್ರೆ ಇಟ್ ಈಸ್ ನಾಟ್ ಲೈಕ್ ಮ್ಯಾಥಮೆಟಿಕ್ಸ್, ಇಟ್ ಈಸ್ ಲೈಕ್ ಕೆಮಿಸ್ಟ್ರಿ. ಯು ಹ್ಯಾವ್ ಟು ನೋ. ಅದಕ್ಕೋಸ್ಕರ. ಓಕೆ, ರೈಟ್ ಅಂಕಲ್. ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಪ್ಪ. ಕೃಷ್ಣ.